ಹರಿವಂಶದಲ್ಲಿ ಪಿತೃಕಲ್ಪ ಅನ್ನುವ ಒಂದು ವಿಶೇಷ ಭಾಗ ಇದೆ. ಮುಖ್ಯವಾಗಿ 9 ವಂಶಗಳ ವರ್ಣನೆ ಹರಿವಂಶದಲ್ಲಿ ಬರ್ತದೆ. ಮರೀಚಿಗಳಿಂದ ಆವಿರ್ಭಾವಗೊಂಡ ವಂಶ, ಅತ್ರಿವಂಶ, ಅಂಗಿರಸ, ಮರೀಚ್ಯತ್ರ್ಯಂಗಿರಸೌ ಪುಲಸ್ತ್ಯ ವಂಶ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ವಂಶ. ಇಷ್ಟು ವಂಶ ಆಗಿ ಕೊನೆಯದು 10ನೇ ವಂಶ. 10ನೇದ್ದು ಯಾರು ಅಂದರೆ ದಶಮಸ್ತತ್ರ ನಾರದ. ನಾರದರ ವಂಶ ವಿಸ್ತಾರವನ್ನು ಹೇಳುವುದಿಲ್ಲ, ಯಾಕಂದರೆ ಅವರ ವಂಶ ಜ್ಞಾನಕ್ಕೆ ಸಂಬಂಧಪಟ್ಟ ವಂಶ ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಂತಹ ವಂಶ. ಆದರೆ ಉಳಿದವರ ವಂಶದಲ್ಲಿ ಮೊದಲು ಮರೀಚಿಯ ವಂಶವನ್ನು ವರ್ಣನೆ ಮಾಡುವಾಗ ಮರೀಚಿಯಿಂದ ಕಶ್ಯಪರು, ಕಶ್ಯಪರಿಂದ ಅದಿತಿಯಲ್ಲಿ ಮೊದಲ ಆದಿತ್ಯನಾಗಿ ಆವಿರ್ಭವಿಸಿದಂತಹ ಸೂರ್ಯ, ಸೂರ್ಯನಿಂದ ಸೂರ್ಯವಂಶ ಮುಂದುವರ್ಕೊಂಡು ಹೋಯಿತು. ಅದೇ ಅತ್ರಿ ವಂಶದಲ್ಲಿ ಅತ್ರಿಯ ಮಗನಾಗಿ ಚಂದ್ರ, ಚಂದ್ರನಿಂದ ಚಂದ್ರವಂಶ ಮುಂದುವರ್ಕೊಂಡು ಹೋಯಿತು. ಭೃಗುಗಳಿಂದ ಭೃಗುವಂಶ, ಮೈ ನವಿರೇಳಿಸತಕ್ಕಂತಹ ಭೃಗುವಂಶ, ಅದು ಸೂರ್ಯವಂಶಕ್ಕೂ ಚಂದ್ರವಂಶಕ್ಕೂ ಸಂಬಂಧಪಟ್ಟದ್ದಲ್ಲ. ಆದರೆ ಇವೆಲ್ಲ ವಂಶಗಳನ್ನು ಒಂದು ಪುರಾಣಕ್ಕೆ ಹೆಸರಿಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಸಾಕ್ಷಾತ್ ವೇದವ್ಯಾಸರು 3 ಪರ್ವಗಳಿಂದ ಕೂಡಿದ ಈ ಗ್ರಂಥವನ್ನು ಹರಿವಂಶ ಅಂತ ಕರೆದರು. ಯಾಕೆಂದರೆ ಸೂರ್ಯನ ಹತ್ರ ನಾವು ಹೋಗಿ ಕೇಳಬೇಕು, ನಿಮ್ಮ ವಂಶ ಯಾವುದು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನ್ನ ಅಪ್ಪ ಕಶ್ಯಪ ಪ್ರಜಾಪತಿ. ಕಶ್ಯಪನ ಹತ್ರ ಹೋಗಬೇಕು, ಕಾಶ್ಯಪರೇ ನಿಮ್ಮ ವಂಶ ಯಾವುದು? ಅವರು ಮರೀಚಿ ಅಂತ ಹೇಳ್ತಾರೆ. ಮರೀಚಿ ಹತ್ರ ಕೇಳಿದರೆ ನನ್ನ ಅಪ್ಪ ಬ್ರಹ್ಮ, ಹಾಗಾದರೆ ಬ್ರಹ್ಮವಂಶ ಇದು, ಸರ್ವಂ ಬ್ರಾಹ್ಮಮಿದಂ ಜಗತ್. ಬ್ರಹ್ಮನ ಹತ್ರ ಕೇಳಿದರೆ ನಾನು ಶ್ರೀಹರಿಯ ಮಗ, ನಮ್ಮದು ಹರಿವಂಶ ಅಂತ ಹೇಳ್ತಾರೆ. ಹಾಗಾದರೆ ಸೂರ್ಯನಿಗೆ ವಂಶ ಯಾವುದು ಅಂದರೆ ಹರಿವಂಶ. ಚಂದ್ರನ ಹತ್ರವೂ ಕೇಳಬೇಕು, ಚಂದ್ರ ಆತ್ರೇಯ, ಅತ್ರಿಯ ಮಗ. ಅತ್ರಿ ಹತ್ರ ಕೇಳಿದರೆ ನಮ್ಮ ಅಪ್ಪ ಸಾಕ್ಷಾತ್ ಚತುರ್ಮುಖ, ಚತುರ್ಮುಖನ ಅಪ್ಪ ಹರಿ. ಆದ್ದರಿಂದ ಚಂದ್ರವಂಶವು ಹರಿವಂಶದಲ್ಲೇ ಬಂದದ್ದು. ಭೃಗುವಂಶವಾಗಲಿ ಪುಲಸ್ತ್ಯ ವಂಶವಾಗಲಿ ಎಲ್ಲ ವಂಶವೂ ಕೂಡ ಮೂಲವಾಗಿ ಹರಿಯಿಂದ ಆವಿರ್ಭವಿಸಿದೆ ಅನ್ನುವುದನ್ನು ನಾವು ಅನುಸಂಧಾನಕ್ಕೆ ಗಟ್ಟಿಗೊಳಿಸಿಕೊಳ್ಳುವುದಕ್ಕೋಸ್ಕರ ವೇದವ್ಯಾಸರು ಈ ಪುರಾಣವನ್ನು ಹರಿವಂಶ ಅನ್ನುವ ಶಬ್ದದಿಂದ ಕರೀತಾರೆ. ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳನ್ನು ಕೊಡ್ತಕ್ಕಂಥದ್ದು, ಮಕ್ಕಳಾಗಿದ್ದವರಿಗೆ ಮಕ್ಕಳು ಒಳ್ಳೆ ಮಕ್ಕಳಾಗುವ ಹಾಗೆ ಮಾಡ್ತಕ್ಕಂಥದ್ದು ಇದರ ಶ್ರವಣ ಅಂತ ಇದರ ಫಲವನ್ನು ಹೇಳ್ತಾರೆ. ಅಂತಹ ಹರಿವಂಶದಲ್ಲಿ ಮಕ್ಕಳಾಗುವುದಕ್ಕೆ ಕಾರಣ ಏನು? ಹರಿವಂಶದ ಶ್ರವಣ ಮಾಡುವುದರಿಂದ ಅಂದರೆ ಹರಿವಂಶದಲ್ಲಿ ಪಿತೃಗಳ ಕಥೆ ಬರುವುದರಿಂದ ಅದು ಸತ್ಸಂತತಿಗೆ ಹೇತುವಾಗ್ತದೆ. ಪಿತೃಗಳ ಅನುಗ್ರಹವನ್ನು ಪಡೆಯುವುದು ಅನ್ನುವುದು ನಮ್ಮ ಉತ್ಕೃಷ್ಟವಾದ ಸಂತಾನಕ್ಕೆ, ಧಾರ್ಮಿಕವಾದಂತಹ ಸಂತತಿಗೆ ಕಾರಣವಾಗ್ತದೆ. ಪಿತೃಗಳ ಅನುಗ್ರಹವನ್ನು ಪಡೆಯುವುದಕ್ಕೆ 4 ಬಗೆ ಇದೆ. ಅದರಲ್ಲಿ ಒಂದು ಬಗೆ ಯಾವುದು ಅಂತೇಳಿದರೆ ಈ ಹರಿವಂಶದ ಶ್ರವಣ. ಹರಿವಂಶದಲ್ಲೂ ಪಿತೃಕಲ್ಪದ ಶ್ರವಣ ಮಾಡುವಿಕೆ ಅನ್ನುವುದು ವಿಶೇಷವಾಗಿ ಪಿತೃಗಳ ಅನುಗ್ರಹಕ್ಕೆ ಹೇತು ಅಂತ ಹರಿವಂಶವೇ ಹೇಳ್ತದೆ. ಶ್ರಾದ್ದದ ಮಹತಿ ಏನು? ಶ್ರಾದ್ದ ಅಂದರೆ ಏನು? ಶ್ರಾದ್ದ ಅನ್ನುವ ಪ್ರಕ್ರಿಯೆಯ ಉತ್ಪತ್ತಿ, ಅದಕ್ಕೆ ಸಂಬಂಧಪಟ್ಟ ಪಿತೃಗಳು ಅಂದರೆ ಏನು, ಇದರ ವಿವರಣೆ ಇದೆ. ಪಿತೃ ಅನ್ನುವುದು ಒಂದು ಶಾಸ್ತ್ರೀಯವಾದ ಶಬ್ದ. ಅದಕ್ಕೆ 2 ಅರ್ಥ ಇದೆ. ಒಂದು ಪಾನ ಮಾಡುವವ, ಕುಡಿಯುವವ ಅಂತ ಒಂದು ಅರ್ಥ ಇದೆ. ರಕ್ಷಣೆ ಮಾಡುವವ ಅಂತ ಮತ್ತೊಂದು ಅರ್ಥ ಇದೆ. ಹಾಗಾದರೆ ಪಿತೃ ಅಂದರೆ ಏನು? ಬದುಕಿರುವಲ್ಲಿಯ ತನಕ ತನ್ನವರನ್ನು ರಕ್ಷಣೆ ಮಾಡಿದವ, ಮರಣಾನಂತರದಲ್ಲಿ ತನ್ನವರು ಕೊಟ್ಟದ್ದನ್ನು ಕುಡಿಯುವವ. ಅದರಿಂದ ಪಿತೃ ಅಂದರೆ ರಕ್ಷಣೆ ಮಾಡಿ ಕುಡಿಯುವವ ಅಂತ ಅರ್ಥ. ಕುಡಿಯುವುದು ಅಂದರೆ ಏನನ್ನು? ತರ್ಪಯಾಮಿ ಅಂತ ಹೇಳಿಕೊಟ್ಟಂತಹ ಅಂಜಲಿ ಜಲವನ್ನು, ಜಲಾಂಜಲಿಯನ್ನು, ಶ್ರದ್ಧಾಂಜಲಿಯನ್ನು, ಶ್ರಾದ್ದಾಂಜಲಿಯನ್ನು ಸ್ವೀಕರಿಸುವ ಕಾರಣದಿಂದ ಅವರನ್ನು ಪಿತೃಗಳು ಅಂತ ಕರೆಯುವುದು. ಆ ದೇವತಾ ವರ್ಗದಲ್ಲಿ ನಮ್ಮ ತಂದೆಯೂ ಸೇರ್ತಾರೆ, ತಾಯಿಯೂ ಸೇರ್ತಾರೆ. ಶರೀರ ತ್ಯಾಗಾನಂತರದಲ್ಲಿ ಮನೆಯಲ್ಲಿ ತಾಯಿಯ ಶ್ರಾದ್ದ ಇದೆ ಅಂತಾದರೆ ನಮ್ಮಲ್ಲಿ ಮಾತೃ ಕಾರ್ಯ ಇದೆ ಅಂತ ಯಾರಾದರೂ ಬಳಸಿದರೆ ಅವರಿಗೆ ಶಾಸ್ತ್ರಜ್ಞಾನ ಇಲ್ಲ ಅಂತ ಅರ್ಥ. ಅವರೇನು ಬಳಸಬೇಕು? ನಮ್ಮ ಮನೆಯಲ್ಲಿ ಪಿತೃಕಾರ್ಯ ಇದೆ ಅಂತಲೇ ಬಳಸಬೇಕು. ತಾಯಿ ಮೃತಳಾದ ಮೇಲೆಯೂ ಕೂಡ ಆಕೆಯ ಸ್ಥಿತಿಯನ್ನು ಪಿತೃ ಅಂತಲೇ ಕರೆಯೋದು. ತಾಯಿಯ ಶ್ರಾದ್ದವನ್ನು ಕೂಡ ಪಿತೃಕಾರ್ಯ ಅಂತಲೇ ಕರೆಯೋದು. ಆದ್ದರಿಂದ ಪಿತೃ ಅಂದರೆ ಅಪ್ಪ ಅಂತ ಅರ್ಥ ಅಲ್ಲ. ಮಾತಾಚ ಪಿತಾಚ ಪಿತರವು, ನಮ್ಮ ಹಿರಿಯರು ಪಿತೃಪಿತಾಮಹ ಪ್ರಪಿತಾಮಹ, ಮಾತೃ ಮಾತಾಮಹ ಮಾತಾಮಹಿ ಪ್ರಪಿತಾಮಹಿ ಪ್ರಮಾತಾಮಹಿ ಮೊದಲಾದವರೆಲ್ಲ ಸೇರಿ ಒಂದು ದೊಡ್ಡ ವರ್ಗಕ್ಕೆ ಸರ್ವ ಪಿತೃಗಳು ಅಂತ ಕರೆಯುವುದು. ಅದರಿಂದ ಪಿತೃ ಅನ್ನುವುದು ನಮ್ಮ ಹಿರಿಯರನ್ನೆಲ್ಲ ಸೇರಿಸಿದ ಒಂದು ದೊಡ್ಡ ಗಂಟು. ಅದರಲ್ಲಿ ಒಂದು ದೇವತಾ ಗಣಕ್ಕೆ ಸಂಬಂಧ ಇದೆ, ಅದನ್ನು ಗಮನಿಸಬೇಕು ನಾವು. ಒಂದು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ಸನತ್ಕುಮಾರರು ಮತ್ತು ಮಾರ್ಕಂಡೇಯರಿಗೆ ಒಂದು ಚರ್ಚೆ ನಡೆಯುತ್ತೆ. ಮಾರ್ಕಂಡೇಯರು ಮತ್ತು ಸನತ್ಕುಮಾರರು ಇಬ್ಬರು ಕೂಡ ಪಿತೃಗಳ ಬಗ್ಗೆ ಬಹಳ ತಿಳ್ಕೊಂಡವರು.
ಯಾಕಂದರೆ ಪಿತೃಗಳ ಜ್ಞಾನ ಇರಬೇಕಾದ್ರೆ ಅವರಿಗೆ ದೀರ್ಘಾಯುಷ್ಯ ಬೇಕು. ಸನತ್ಕುಮಾರ ಅನ್ನುವ ಶಬ್ದದ ಅರ್ಥ ಸನಾತನವಾಗಿ ಕುಮಾರರಾಗಿಯೇ ಇರತಕ್ಕಂಥವರು ಅಂತ. ಮಾರ್ಕಂಡೇಯರಂತೂ ಹುಟ್ಟಿದ ಕಾಲದಲ್ಲಿ 9 ವರ್ಷವಷ್ಟೇ ಆಯುಷ್ಯ ಅಂತ ತೀರ್ಮಾನವಾಗಿದ್ದರೂ ಬ್ರಾಹ್ಮಣರ ಆಶೀರ್ವಾದದ ಬಲದಿಂದ, ರುದ್ರದೇವರ ಅನುಗ್ರಹದಿಂದ ತಾನು 7 ಕಲ್ಪಗಳಷ್ಟು ದೀರ್ಘವಾದ ಆಯುಷ್ಯವನ್ನು ಪಡೆದಂತಹ ಚಿರಂಜೀವಿಗಳು. 7 ಚಿರಂಜೀವಿಗಳನ್ನು ಧ್ಯಾನಿಸಿದ ಮೇಲೆ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಂ ಅಥಾಷ್ಟಮಂ ಜೀವೇದು ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. 8ನೆಯವರನ್ನಾಗಿ ಮಾರ್ಕಂಡೇಯರನ್ನು ಧ್ಯಾನಿಸಿದರೆ ನಮಗೂ ಆಯುಷ್ಯ ವೃದ್ಧಿಯಾಗ್ತದೆ ಅನ್ನುವ ಮಾತು ಇದೆ. ಅಂತಹ ಮಾರ್ಕಂಡೇಯರು ಪ್ರಶ್ನೆ ಕೇಳ್ತಾರೆ, ಯಾಕೆ ಪಿತೃಗಳು ಅಂತ ಕರೀತಾರೆ? ಪಿತೃದೇವತೆಗಳ ಆವಿರ್ಭಾವ ಹೇಗಾಯಿತು? ಆಗ ಸನತ್ಕುಮಾರರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ದೇವತೆಗಳು ಅವರನ್ನು ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ. 9 ಕೋಟಿ ದೇವತೆಗಳನ್ನು ಸೃಷ್ಟಿಸಿದ. ಅಂದರೆ 9 ಕೋಟಿ ದೇವತೆಗಳು. ಚತುರ್ಮುಖ ಬ್ರಹ್ಮ 9 ಕೋಟಿ ದೇವತೆಗಳನ್ನು ಸೃಷ್ಟಿಸಿದ. ಈ 9 ಕೋಟಿ ದೇವತೆಗಳು ಅವರಿಗೆ ಚತುರ್ಮುಖ ಬ್ರಹ್ಮ ಹೇಳಿದ, ನೀವು ಆತ್ಮನನ್ನು ಪೂಜೆ ಮಾಡಿ, ಅದರಿಂದ ಶ್ರೇಯಸ್ಸಾಗ್ತದೆ. ಈ ದೇವತೆಗಳು ತಮ್ಮನ್ನು ತಾವು ಪೂಜೆ ಶುರು ಮಾಡಿದರಂತೆ. ಇದು ಇತಿಹಾಸದಲ್ಲಿ ಮೊದಲು ನಡೆದ ಪೂಜೆ. ದೇವರನ್ನು ಪೂಜೆ ಮಾಡಿ ಅಂತೇಳಿದರೆ ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಜ್ಞಾನ ಇಳಿದು ಹೋಗಲಿ, ಜ್ಞಾನ ಭ್ರಷ್ಟರಾಗಿರಿ. ಜ್ಞಾನದ ಬಗ್ಗೆ ಶಾಶ್ವತ ಅಲ್ಲ, ಯಾಕಂದರೆ ಜ್ಞಾನ ಎಂಬುದು ಆತ್ಮಸ್ವರೂಪ. ಆಚಾರ್ಯರು ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಆದರೂ ಚತುರ್ಮುಖ ಬ್ರಹ್ಮನ ಶಾಪ ಇದು. ಆಗ ದೇವತೆಗಳಿಗೆಲ್ಲ ಇದ್ದದ್ದು ಇಳೀತಂತೆ, ಸೀದ ಚತುರ್ಮುಖನ ಪಾದಕ್ಕೆ ಬಿದ್ದರು. ಉದ್ಧರಿಸು ಅಂತ ಕೇಳಿದರು. ಚತುರ್ಮುಖ ಹೇಳಿದ, ನಿಮ್ಮ ಮಕ್ಕಳು ಶುದ್ಧವಾಗಿದ್ದಾರೆ, ನಿಮ್ಮ ಮಕ್ಕಳು ಚೆನ್ನಾಗಿರುವುದರಿಂದ ಅವರ ಹತ್ರ ಹೋಗಿ ಜ್ಞಾನ ಪಡ್ಕೊಳ್ಳಿ. ನನ್ನ ಶಾಪದ ಫಲವಾಗಿ ನಿಮ್ಮಲ್ಲಿದ್ದ ಜ್ಞಾನ ಇಳಿದು ಹೋಗಿದೆ, ನಿಮ್ಮ ಮಕ್ಕಳಿಂದ ಜ್ಞಾನ ಪಡೀರಿ. ದೇವತೆಗಳು ದೌಡಾಯಿಸಿದರು. ಮೊದಲು ದೇವತೆಗಳು ತಮ್ಮ ಮಕ್ಕಳ ಹತ್ರ ಕೇಳಿದರು, ನಾವು ಶುದ್ಧವಾಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಮನಸ್ಸಿನಿಂದ ಶುದ್ಧಿ ಮಾಡಿಕೊಳ್ಳುವುದು ಹೇಗೆ, ಮಾತಿನಿಂದ ಶುದ್ಧಿ ಮಾಡಿಕೊಳ್ಳುವುದು ಹೇಗೆ, ಕಾಯದಿಂದ, ಕಾಯೇನ ವಾಚ ಮನಸ, ಈ 3 ರೀತಿಯ ಪ್ರಾಯಶ್ಚಿತ್ತಗಳ ಸ್ವರೂಪ. ಆ 3 ಪ್ರಾಯಶ್ಚಿತ್ತದ ಸ್ವರೂಪವನ್ನು ಮಕ್ಕಳು ಹೇಳಿದರು. ಮಕ್ಕಳು ಹೇಳಿದ ಮೇಲೆ ಇವರು ಕೇಳಿದರು, ಪರತತ್ವದ ಬಗ್ಗೆ ವಿವರಣೆ ಕೊಡಿ. ಆವಾಗ ಈ ಮಕ್ಕಳು ಸ್ವಲ್ಪ ನೆಟ್ಟಗೆ ಕೂತು ಹೃದಯ ಕಮಲದಲ್ಲಿ ಭಗವತ್ ಸ್ವರೂಪವನ್ನು ಶಂಖಚಕ್ರ ಗದಾಪದ್ಮಧಾರಿಯಾಗಿ ಲೋಕವನ್ನೆಲ್ಲ ಆಕರ್ಷಿಸುವ ಮನಮೋಹಕವಾದ ಮಂದಹಾಸ ಮೃದು ಸುಂದರಾನನವನ್ನು ಆಲೋಚನೆ ಮಾಡಿ, ಇವರು ದೇವತೆಗಳು ಹಾಗೆ ಧ್ಯಾನ ಮಾಡ್ತಾ ಇದ್ದ ಹಾಗೆ, ಸರಿ ಈಗ ಹೇಳ್ತೇವೆ ಅಂತ ಈ ಮಕ್ಕಳು ಏನು ಶುರು ಮಾಡಿದರು ಅಂದರೆ, ಮಕ್ಕಳೇ ಅಂತ ಹೇಳ್ತಾರೆ. ಎದುರುಗಡೆ ಕೂತದ್ದು ಇವರ ಅಪ್ಪಂದಿರು. ಇವರ ಅಪ್ಪಂದಿರಿಗೆ ಈ ಮಕ್ಕಳು ಸಂಬೋಧನೆ ಮಾಡುವುದು, ಓ ಮಕ್ಕಳೇ ಹೇಗಿದ್ದೀರಿ, ಕೇಳುವುದಕ್ಕೆ ಸಿದ್ಧವಾಗಿದ್ದೀರೋ? ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯ ತಾನ್. ಮಕ್ಕಳೇ ಅಂತ ಅವರನ್ನು ಕರೆದರು. ಯಾಕೆ ಅಂತೇಳಿದರೆ, ಜ್ಞಾನದಲ್ಲಿ ನಮ್ಮ ಮಕ್ಕಳ ಹಾಗೆ ನೀವಿದ್ದೀರಿ ಅನ್ನುವ ಕಾರಣದಿಂದ. ಅದರಿಂದ ಮಕ್ಕಳು ಅಪ್ಪ ಅನ್ನುವ ವ್ಯವಸ್ಥೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟದ್ದೇ ಹೊರತು ಮೀಸೆ ಕಪ್ಪಗಿದೆಯೋ ಬೆಳ್ಳಗಿದೆಯೋ ಅನ್ನುವ ಕಾರಣದಿಂದ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ. ಇವರಿಗೆ ಅವಮಾನವಾಯಿತು. ನಮ್ಮನ್ನು ಅಪ್ಪಂದಿರನ್ನು ಮಕ್ಕಳೇ ಅಂತ ಕರೆಯುವುದ ಇವರು? ಆದರೆ ಏನು ಮಾಡುವುದು, ಚತುರ್ಮುಖ ಬ್ರಹ್ಮ ಹೇಳಿ ಆಗಿದೆ, ಉಪದೇಶ ಪಡ್ಕೊಂಡು ಬನ್ನಿ ಅಂತ. ಇವರು ಪೂರ್ತಿ ಉಪದೇಶ ಕೊಡುವಲ್ಲಿಯ ತನಕ ಅವರು ಶಾಂತವಾಗಿ ಕುಳಿತು ಶ್ರವಣ ಮಾಡ್ತಾರೆ. ಎಲ್ಲ ಆದ ಮೇಲೆ ಸೀದಾ ಚತುರ್ಮುಖನ ಹತ್ರ ಹೋಗ್ತಾರೆ. ಹೋಗಿ, ನಮಗೆ ಅವಮಾನವಾಗಿದೆ, ನಮ್ಮ ಮಕ್ಕಳು ನಮ್ಮನ್ನು ಮಕ್ಕಳೇ ಅಂತ ಕರೆದಿದ್ದಾರೆ. ಚತುರ್ಮುಖ ಹೇಳಿದ, ಅವರು ಸರಿಯಾಗಿ ಕರೆದಿದ್ದಾರೆ. ಜ್ಞಾನವನ್ನು ಇಟ್ಟುಕೊಂಡು ಮಕ್ಕಳು ಅಥವಾ ದೊಡ್ಡವರು ಅನ್ನುವ ವ್ಯವಸ್ಥೆ ಆಗುವುದು. ಆದ್ದರಿಂದ ಈಗೊಂದು ವ್ಯವಸ್ಥೆ ಚೆನ್ನಾಗಿ ರೂಪಿಸಲ್ಪಟ್ಟಿತು. ಏನಂದರೆ, ನೀವು ಅವರಿಗೆ ಪಿತೃಗಳು, ಆದರೆ ಇವತ್ತು ನಿಮ್ಮನ್ನು ಅವರು ಮಕ್ಕಳೇ ಅಂತ ಕರೆದಿದ್ದಾರೆ ಅಂದರೆ ನಿಮ್ಮ ಮಕ್ಕಳು ನಿಮಗೆ ಪಿತೃಗಳಾದರು. ಆದ್ದರಿಂದ ಅವರಿಗೆ ಇವತ್ತಿನಿಂದ ಪಿತೃದೇವತೆಗಳು ಅಂತ ಹೆಸರು. ಇವರನ್ನು ನೀವು ಮಾತ್ರ ಪೂಜಿಸುವುದಲ್ಲ, ಪ್ರಪಂಚದ ಪ್ರತಿಯೊಬ್ಬನೂ ಕೂಡ ಈ ಪಿತೃದೇವತೆಗಳನ್ನು ಪೂಜಿಸುವುದರ ಮೂಲಕ ತಮ್ಮ ತಮ್ಮ ಸಂತತಿಯ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ, ಐಹಿಕವಾದ ಶ್ರೇಯಸ್ಸನ್ನು ಪಡೀತಾರೆ. ಹೀಗೆ ಪಿತೃದೇವತೆಗಳ ಉತ್ಪತ್ತಿಯಾಯಿತು. ದೇವತೆಗಳಿಗೂ ಕೂಡ ಪಿತೃಗಳು ಪೂಜ್ಯರಾಗ್ತಾರೆ. ಯಾಕಂದರೆ ಪಿತೃಗಳು ಜ್ಞಾನವನ್ನು ಕೊಡತಕ್ಕಂಥವರು. ಪಿತೃಪ್ರಸಾದ ಎಲ್ಲಿಯ ತನಕ ನಮಗಿಲ್ಲವೋ ಅಲ್ಲಿಯ ತನಕ ನಾವು ಜ್ಞಾನಿಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಸ್ವತಃ ನಚಿಕೇತ ಯಮನತ್ರ ಪಾಠ ಕೇಳುವುದಕ್ಕೆ ಹೋದವ ಮೊದಲ ವರ ಕೇಳಿದ್ದೇನೆಂದರೆ, ನನ್ನ ಅಪ್ಪ ನನ್ನ ಮೇಲೆ ಮುನಿಸಿಕೊಂಡಿದ್ದಾನೆ,
ಅವನು ನನ್ನ ಮೇಲೆ ಪ್ರಸನ್ನನಾಗುವ ಹಾಗೆ ವರ ಕೊಡು. ಯಾಕಂದರೆ ಹಿರಿಯರ ಪ್ರಸನ್ನತೆ ಇಲ್ಲದೆ ಹೋದ ಪಕ್ಷದಲ್ಲಿ ಒಬ್ಬ ಅಧ್ಯಾತ್ಮದ ಜ್ಞಾನದ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ನಿಟ್ಟಿನಿಂದ ನಾವು ಅಧ್ಯಾತ್ಮದ ಕಡೆಗೆ ನಮ್ಮ ಮನಸ್ಸು ಸಾಗಬೇಕಾದರೆ ನಮ್ಮ ಪಿತೃಗಳು ಪ್ರಸನ್ನರಾಗಿರಬೇಕು. ಆ ಪಿತೃಗಳ ಪ್ರಸನ್ನತೆಗೋಸ್ಕರ ಇರುವ ವಿಧಾನವನ್ನು ಶ್ರಾದ್ದ ಅಂತ ಕರೆಯುವುದು. ಶ್ರಾದ್ದ ಅಂದರೆ ಏನು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಪಿತೃಗಳ ಪ್ರೀತಿಯನ್ನು ಉಂಟು ಮಾಡತಕ್ಕಂಥ ಕೆಲಸಕ್ಕೆ ಶ್ರಾದ್ದ ಅಂತ ಹೆಸರು. ಪಿತೃಗಳನ್ನು ಉದ್ದೇಶಿಸಿ ಜ್ಞಾನಿಗಳನ್ನು ಕರೆದು ಶ್ರದ್ಧೆಯಿಂದ ಏನನ್ನು ಕೊಡ್ತೇವೋ ಅದಕ್ಕೆ ಶ್ರಾದ್ದ ಅಂತ ಹೆಸರು ಅಂತ ಧರ್ಮಶಾಸ್ತ್ರವು ಹೇಳುತ್ತೆ. ಅಕಸ್ಮಾತ್ ಕೆಳಗಡೆ ಪಿಂಡ ಪ್ರದಾನ ಮಾಡುವುದರಿಂದ ಊರ್ಧ್ವದಲ್ಲಿದ್ದಂತಹ ಪಿತೃಗಳಿಗೆ ತೃಪ್ತಿಯಾಗ್ತದೆ ಹೌದಾದರೆ, ಅಟ್ಟದಲ್ಲಿರ್ತಕ್ಕಂಥ ಮಗನಿಗೆ ಅಮ್ಮ ಮಧ್ಯಾಹ್ನದ ಹೊತ್ತು ಪಿಂಡ ಹಾಕಿದರೆ ಸಾಕಾಗುವುದಿಲ್ಲೋ ಅಂತ ಹೀಗೊಂದು ಶಾಸ್ತ್ರ ಇದೆ. ಅದಕ್ಕೆ ಚಾರ್ವಾಕ ಶಾಸ್ತ್ರ ಅಂತ ಹೆಸರು. ಆದ್ದರಿಂದಾಗಿ ಇದರಲ್ಲಿ ಶ್ರದ್ಧೆ ಹುಟ್ಟುವುದು ಕಷ್ಟ. ಪಿತೃಗಳ ಕಾರ್ಯದಲ್ಲಿ ನಾವು ಇಲ್ಲಿ ಕೊಟ್ಟದ್ದು ಅವರಿಗೆ ಹೇಗೆ ಸಿಗುತ್ತೆ ಅದರ ಬಗ್ಗೆ ವಿಶ್ವಾಸ, ಶ್ರದ್ಧೆ, ಆಸ್ತಿಕ್ಯ ಬುದ್ಧಿ ಇದು ಹುಟ್ಟುವುದು ಕಷ್ಟ. ಎಲ್ಲಿ ಕಷ್ಟ ಅಲ್ಲಿ ಬೇಕೇ ಬೇಕು, ಇಷ್ಟ ಮಾಡಿಕೊಳ್ಳಿ ಅಂತ ಆದೇಶಿಸುವುದಕ್ಕೋಸ್ಕರ ಅದನ್ನು ಶ್ರಾದ್ದ ಅಂತ ಕರೆದದ್ದು. ದೇವಕರ್ಮಾದಿಗಳಲ್ಲಿ ಶ್ರದ್ಧೆ ತಾನಾಗಿ ಬರುತ್ತೆ, ಪಿತೃಕರ್ಮದಲ್ಲಿ ಶ್ರದ್ಧೆ ಬರುವುದು ಕಷ್ಟ. ಆದರೂ ಅಲ್ಲೂ ಶ್ರದ್ಧೆ ಬೇಕೇ ಬೇಕು ಎಂಬ ಈ ಅಸಾಧಾರಣ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮಗಳನ್ನು ಶ್ರಾದ್ದ ಅಂತ ಕರೆದಿದ್ದಾರೆ. ಈ ಶ್ರಾದ್ದ ಕರ್ಮಾನುಷ್ಠಾನದಿಂದ ಫಲ ಹೇಗೋ ಅದರ ಇತಿಹಾಸದ ಶ್ರವಣದಿಂದ ಫಲ ಅಂತ ಹೇಳುವುದಕ್ಕೋಸ್ಕರ ಪಿತೃಗಳ ಒಂದು ಮಹತ್ವದ ನಿರೂಪಣೆ ಇದೆ. ಕೌಶಿಕ ಅಂತ ಒಬ್ಬ ತಪಸ್ವಿ, ನಮ್ಮ ವಿಶ್ವಾಮಿತ್ರರಲ್ಲ ಮತ್ತೊಬ್ಬ ಕುಶಿಕ ವಂಶದಲ್ಲಿ ಬಂದಂತಹ ಒಬ್ಬ ಮಹರ್ಷಿ ಕೌಶಿಕ. ಕೌಶಿಕನಿಗೆ 7 ಜನ ಮಕ್ಕಳು. ಈ ಅಷ್ಟಪುತ್ರತ್ವ ಅಂತ ಇವಳ 7 ಜನ ಮಕ್ಕಳು ಕೂಡ ಒಂದೇ ಗುರುಕುಲದಲ್ಲಿ ಸೇರಿಕೊಂಡಿದ್ದಾರೆ. ಗಾರ್ಗ್ಯರ ಗುರುಕುಲದಲ್ಲಿ 7 ಜನ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಅವರು ಹಸು ಕಾಯುವ ಕೆಲಸದಲ್ಲಿ ನಿಯುಕ್ತರು. ಆ ಗೋವುಗಳ ಸೇವೆಯನ್ನು ಮಾಡ್ತಾ ಇವರು ಒಂದು ಸಂದರ್ಭದಲ್ಲಿ ಒಂದು ಹಸುವನ್ನೇ ಸಂಹಾರ ಮಾಡುವಂತಹ ಒಂದು ಘಟನೆ ನಡೆದು ಹೋಯಿತು. ಗೋ ಹತ್ಯೆ ಇದು ದೊಡ್ಡ ಪಾಪ. ನಮ್ಮಲ್ಲಿ ತಾಯಿ ಮೊದಲು, ನಂತರ ತಂದೆ, ಆಮೇಲೆ ಹೆಂಡತಿ ಅಲ್ಲ, ಆಮೇಲೆ ಗೋವು, ಆಮೇಲೆ ಹೆಂಡತಿ, ಆಮೇಲೆ ಮಕ್ಕಳು. ತಾಯಿ ತಂದೆಯಾದ ನಂತರದಲ್ಲಿ ನಾವು ತಂದೆ ತಾಯಿಯರಿಗೆ ಊಟ ಹಾಕಿ ಗೋವುಗಳಿಗೆ ಹುಲ್ಲು ಹಾಕಿ ಆಮೇಲೆ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕಬೇಕು ಅಂತ ಶಾಸ್ತ್ರದಲ್ಲಿರುವುದು. ಅಂದರೆ ಹಸುಗಳಿಗೆ ನಮ್ಮ ಪತ್ನಿ ಸುತರಿಗಿಂತ ಎತ್ತರದ ಸ್ಥಾನ ಕೊಟ್ಟಿದ್ದಾರೆ. ಗೋಪೂಜೆ ಅನ್ನೋದು ಜೀವನದ ಅನಿವಾರ್ಯವಾದ ಒಂದು ಅಂಗ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನ ಜೀವನದ ಬಹುಭಾಗ ಶಕ್ತಿ ಅದು ಗೋಮುಖೇನ ಬರ್ತದೆ. ಆತ ತಿನ್ನುವ ಆಹಾರ ಅದು ಅನ್ನ, ಅದು ಭೂಮಿಯಲ್ಲಿ ಗೋವಿನ ಸಂಚಾರದಿಂದಾಗಿ ಪ್ರಾಪ್ತವಾದದ್ದು. ಓಡಾಡುವಂಥದ್ದು ಗೋವು ಅಂತ. ಅದು ಓಡಾಡುವುದರಿಂದಲೇ ಭೂಮಿಗೆ ನವಿರೇಳ್ತಾ ಇರ್ತದಂತೆ, ರೋಮಾಂಚನವಾಗ್ತಾ ಇರ್ತದಂತೆ. ಗೋ ಸ್ಪರ್ಶ ಭೂಮಿಯಲ್ಲಿ ಆಗ್ತಾ ಇದ್ದರೆ ಗೋ ಆ ಭೂಮಿ, ಅದು ಕೂಡ ಭೂಮಿಗೂ ಗೋ ಅಂತ ಸಂಸ್ಕೃತದಲ್ಲಿ ಹೆಸರು. ಭೂಮಿ ಎಂಬ ಗೋವು ಈ ಗೋವಿನ ಧೇನುವಿನ ಸಂಸ್ಪರ್ಶ ಮಾತ್ರದಿಂದ ತಾನು ಫಲವತ್ತಾಗಿರ್ತದೆ, ಕಾಲಕ್ಕೆ ಮಳೆಯಾಗ್ತದೆ ಅಂತ ಗೋವಿಗೆ ಒಂದು ವಿಶೇಷ ಮಹತ್ವ ಇದೆ. ಅಂತಹ ಗೋವನ್ನು ಇವರು ಸಂಹರಿಸಿ ಅದನ್ನು ತಾವು ಭಕ್ಷಣೆ ಮಾಡುವಂತಹ ಒಂದು ದುರ್ದೆಶೆ ಈ 7 ಜನರ ಜನ್ಮಾಂತರದ ಕರ್ಮದಲ್ಲಿ ಬರೆದಿತ್ತು. ಆದರೆ ಆ 7 ಜನರಲ್ಲಿ ಒಬ್ಬ ಪಿತೃವರ್ತಿ ಅಂತ ಅವನ ಹೆಸರು. ಇವರ ಮೊದಲನೆಯವನಿಗೆ ಘಸ್ಮರ ಅಂತ ಮೊದಲನೆಯವ. ಅವನಿಗೆ ಹೇಳ್ತಾನೆ, ನಾವು ಈಗ ಹಸುವನ್ನು ಕೊಲ್ಲುವಂತಹ ಒಂದು ಅನಿವಾರ್ಯ ಹಣೆ ಬರಹ ನಮಗೆ ಬಂದಿದೆ. ಆದರೆ ನಾವು ಪಿತೃಗಳಿಗೆ ಒಂದು ಕಾರ್ಯವನ್ನು ಮಾಡುವುದರ ಮೂಲಕ ಇದರಲ್ಲಿ ಬರುವ ಮಹಾದೋಷವನ್ನು ಪರಿಹಾರ ಮಾಡಿಕೊಳ್ಳುವ ಅಂತ ಹೇಳಿ ಆ ಹಸುವನ್ನು ಮುಂದಿಟ್ಟುಕೊಂಡು ಒಂದು ಪಿತೃಕಾರ್ಯ ಮಾಡ್ತಾರೆ. ಅದು ಏನು ಎತ್ತ ಪಿತೃಕಾರ್ಯ ಅಂತ ಹೇಳಿದರೆ ಅಲ್ಲಿ ಒಂದು 5 ಜನ ಬೇಕಾಗ್ತದೆ, ಮತ್ತೊಬ್ಬ ಶ್ರಾದ್ದಕರ್ತೃ 6ನೆಯವ ಬೇಕಾಗ್ತದೆ, 7ನೆಯವ ಮತ್ತೊಬ್ಬ ಅತಿಥಿಯಿಂದ ಬೇಕು. 7 ಜನ ಇದ್ದರೆ ಶ್ರಾದ್ದ ಬಹಳ ಚೆನ್ನಾಗಿ ಮಾಡ್ಬೋದು. ಶ್ರಾದ್ದದಲ್ಲಿ ಪಿತೃ ಸ್ಥಾನದಲ್ಲಿ 3 ಜನ ಕೂತುಕೊಳ್ಬೇಕು. ವಿಶ್ವೇದೇವ ಅನ್ನುವ ಸ್ಥಾನದಲ್ಲಿ ಪುರೂರವ, ಆರ್ದ್ರವ ಅಥವಾ ಅಲ್ಲಿಗೆ ಸಂಬಂಧಪಟ್ಟ ಸತ್ಯ, ವಸು, ಧುರಿ, ಲೋಚನ, ಕಾಮ, ಕಾಲ ಅಂತ 2. ವಿಶ್ವೇದೇವ ಸ್ಥಾನದಲ್ಲಿ 2 ಕೂತುಕೊಳ್ಬೇಕು. ಒಟ್ಟು 5 ಜನ ಆಯಿತು. ಶ್ರಾದ್ದ ಕರ್ತೃ ಅಂತ 6ನೆಯವ ಇರ್ತಾನೆ. ಆಮೇಲೆ ಒಬ್ಬ ಅತಿಥಿ ಅಂತ ಬಂದರೆ ಒಬ್ಬ 7ನೆಯವ. ಹೀಗೆ 7 ಜನರು ಸೇರಿ ಪಿತೃಕರ್ಮವನ್ನು ನಡೆಸುವುದರ ಮೂಲಕ ಆ ಒಂದು ಹಸುವಿಗೆ ಇತಿಶ್ರೀ ಹಾಡಿಬಿಡ್ತಾರೆ. ಮಾಡಿದ್ದು ಒಂದು ತಪ್ಪು. ಮಾಡಿದ ಮೇಲೆ ಗುರುಗಳ ಹತ್ರ ಬಂದು ಹೇಳಿದರು, ಒಂದು ಹುಲಿ ಬಂತು, ನಾವು ಹೇಗೋ ತಪ್ಪಿಸಿಕೊಂಡ್ವಿ, ಈ ಕರುವನ್ನು ಉಳಿಸಿದ್ದೇವೆ ಅಂತ ದೊಡ್ಡದು ಇವರು ಮೀಸೆ ಮೇಲೆ ಮಾಡಿಕೊಳ್ಳೋದು. ನಮ್ಮ ಕೆಲಸ ಏನು, ಒಂದು ಹಸು ಹೋಯಿತು ಹುಲಿಯ ಬಾಯಿಗೆ, ನಾವು ಕರುವನ್ನು ನೋಡಿ ಉಳಿಸಿಕೊಂಡಿದ್ದೇವೆ ಅಂತ ತಮ್ಮ ಮಹತ್ವವನ್ನು ಹೇಳಿಕೊಂಡ್ರು ಗುರುವಿನ ಹತ್ರ.
ಒಂದು ತಪ್ಪು ಮಾಡಿದ್ದಕ್ಕೆ 20 ತಪ್ಪುಗಳನ್ನು ಮಾಡುವಂತಹ ಪ್ರಸಂಗ ಬಂತು. ಆದರೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ತದೆ. ನಾವು ಗುರುಗಳ ಹತ್ರ ಸುಳ್ಳು ಹೇಳಿದ್ವಿ, ನಾವು ಒಂದೇನೋ ಹೊಟ್ಟೆ ಬಾಕತನ ತೋರಿಸಿಬಿಟ್ಟಿವಿ, ತಪ್ಪಾಗಿ ಹೋಗಿದೆ ಅಂತ. ಇದರ ಪರಿಣಾಮ ಅವರಿಗೆ ಆ ಸಮಯದಲ್ಲಿ 100-200 ವರ್ಷ ಬದುಕುವುದು ಬಿಟ್ಟು ಇವರು 25ನೇ ವರ್ಷಕ್ಕೆ ಮೈಯಲ್ಲಿ ತೊನ್ನು ರೋಗ ಬಂದು ಸತ್ತು ಹೋದರು 7 ಜನ. ಆದರೆ ಅವರು ಪಿತೃಕರ್ಮವನ್ನು ಮಾಡಿದ್ದರ ಫಲ ಏನು ಅನ್ನುವುದು ಇತಿಹಾಸ. ಮುಂದಕ್ಕೆ ಅವರು ತಾವು ವ್ಯಾಧ ಸುತರಾಗಿ ಸಪ್ತವ್ಯಾಧಾ ದಶಾರ್ಣೇಶು, ದಶಾರ್ಣ ಅಂತ ಹೇಳುವ ಇವತ್ತಿನ ಪಂಜಾಬಿನ ಪ್ರದೇಶ, ಆ ಪ್ರದೇಶದಲ್ಲಿ 5 ಬೇಡರಾಗಿ 7 ಜನ ಬೇಡರಾಗಿ ಹುಡ್ತಾರೆ, ಅಣ್ಣ ತಮ್ಮಂದಿರಾಗಿಯೇ ಹುಡ್ತಾರೆ. ಆದರೆ ಹಿಂದಿನ ಜನ್ಮದ ಸ್ಮರಣೆ ಅವರಿಗೆ ಇರ್ತದೆ, ಅದು ಪಿತೃಶ್ರಾದ್ದ ಕರ್ಮದ ಫಲ. ನಾವು ಅಂಥ ತಪ್ಪು ಮಾಡಿದ್ದೇವೆ, ಇವತ್ತು ನಮ್ಮ ತಂದೆ ತಾಯಿಯರನ್ನು ನೋಡಿಕೊಳ್ಬೇಕು ಅಷ್ಟೇ ಅಂತ ಹೇಳಿ ತಂದೆ ತಾಯಿಯರಿಗೆ ಹೊಟ್ಟೆಗೆ ಬೇಕಾದಷ್ಟು ಮಾತ್ರ ಪ್ರಾಣಿಗಳನ್ನು ಕೊಂದುಕೊಂಡು ತಾವು ಉಪವಾಸ ಬಿದ್ದು ತಂದೆ ತಾಯಿ ಮೃತರಾದ ಮೇಲೆ 4ನೇ ದಿವಸಕ್ಕೆ ತಾವು ಸತ್ತರು. ಆನಂತರದಲ್ಲಿ ಜಿಂಕೆಗಳಾಗಿ ಹುಟ್ಟಿದರು. ಮೃಗಾಹ ಕಾಲಂಜರೇ ಗಿರವು ಅಂತ ಹಿಮಾಲಯದಲ್ಲಿರುವ ಕಾಲಂಜರ ಗಿರಿಯಲ್ಲಿ ಜಿಂಕೆಗಳಾಗಿ 7 ಜಿಂಕೆಗಳು ಹುಟ್ಟಿದವು. ಅವುಗಳಿಗೂ ಜನ್ಮಾಂತರದ ಸ್ಮೃತಿ ಇದೆ. ಅದು ಕೆಲವು ಕಾಲದಲ್ಲಿ ಶರೀರವನ್ನು ಕಳೆದುಕೊಳ್ತಾವೆ. ಆಮೇಲೆ ಶರದ್ವೀಪದಲ್ಲಿ ಚಕ್ರವಾಕ ಅಂತ ಚಕ್ರಾಂಗ ಪಕ್ಷಿಗಳಾಗಿ ಹುಡ್ತಾವೆ. ಒಂದು ಸರೋವರದಲ್ಲಿ ಚಕ್ರಾಂಗ ಪಕ್ಷಿಗಳು ನೀರು ಪಕ್ಷಿಗಳಾಗಿ ಹುಡ್ತಾರೆ. ಅಲ್ಲೂ ಕೂಡ ಜನ್ಮಾಂತರ ಸ್ಮೃತಿಯಿಂದ ಸಾಧನೆ ಮಾಡ್ತಾವೆ. ಆ ಶರೀರವನ್ನು ಕಳೆದುಕೊಂಡು ಮತ್ತೆ ಮಾನಸ ಸರೋವರದಲ್ಲಿ ಹಂಸಾಹ ಸರಸಿ ಮಾನಸೇ, ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಡ್ತಾವೆ. ಅಲ್ಲಿಂದ ಕಥೆ ಸ್ವಾರಸ್ಯ ಇರುವುದು. ಮಾನಸ ಸರೋವರಕ್ಕೆ ಬಂದರು. ಮಾನಸ ಸರೋವರದಲ್ಲಿ 7 ಹಂಸಗಳು, 7 ಹಂಸಗಳು ಕೂಡ ಅಂತರ್ಮುಖಿಗಳಾಗಿ ಧ್ಯಾನ ಮಾಡ್ತಾ ಕೂತಿದ್ದಾವೆ. ಅಲ್ಲಿಗೆ ಒಬ್ಬ ರಾಜ ಬಂದ, ವಿಭ್ರಾಜ ಅಂತ ಆ ರಾಜನ ಹೆಸರು. ಆತ ತನ್ನ ಹೆಂಡಂದಿರ ಜೊತೆಗೆ ಬಂದ. ತಾನು ನೀರಿನಲ್ಲಿ ಈಸಾಡಿದ ಕುಣಿದಾಡಿದ ಜಲಕ್ರೀಡೆಯನ್ನು ಮಾಡಿದ. ಈ ಹಂಸಗಳಲ್ಲಿ ಅವುಗಳು ಅಂತರ್ಮುಖಿಗಳಾಗಿ ಧ್ಯಾನ ಮಾಡುವುದನ್ನು ನೋಡ್ತಾ ಇದ್ದಾನೆ. ಅವನಿಗೆ ವೈರಾಗ್ಯ ಬಂದೋಯ್ತು. ಹೆಂಡತಿಯರ ಜೊತೆಗೆ ತಾನು ದಡಕ್ಕೆ ಬರ್ತಾನೆ. ಬಂದು ಒಬ್ಬೊಬ್ಬರನ್ನು ಹೆಂಡತಿಯರನ್ನು ತೋರಿಸ್ತಾನೆ. ನೋಡ, ಆ ಜಿಂಕೆಗಳು ಈ ಪಕ್ಷಿಗಳಾಗಿ ಹುಟ್ಟಿದವುಗಳೇ ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾವೆ, ನಾವು ಇದ್ದೇವೆ ಮನುಷ್ಯರು, ನಾವು ಮಾಡಬೇಕಾದದ್ದು ಧ್ಯಾನ, ಪಕ್ಷಿಗಳಿಗುಂಟು ನಮಗಿಲ್ಲ ಅಂತ. ಹೆಂಡಂದಿರೂ ಕೂಡ ಧ್ಯಾನದ ಕಡೆಗೆ ಆಸಕ್ತರಾಗ್ತಾರೆ. ಆದರೆ ಕರ್ಮ ಏನು ಅಂತೇಳಿದರೆ, ಈ ಹಕ್ಕಿಗಳಲ್ಲಿ 7ರಲ್ಲಿ 3 ಎಡವಟ್ಟು ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು ಹಕ್ಕಿ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಶುರು ಮಾಡಿತು. ಈ ರಾಜ ತಾನು ಜಲಕ್ರೀಡೆಯಾಗುವುದನ್ನೆಲ್ಲ ನೋಡಿ ಆಗುವುದಾದರೆ ನಾನೂ ರಾಜನಾಗಿ ಹುಟ್ಟಬೇಕು ಅಂತ ಅಂದುಕೊಂಡಿತ್ತು. ಅದು ಅಂದುಕೊಂಡು ಮೆಲ್ಲ ಬಾಯಲ್ಲಿ ಹೇಳಿತು, ನಾನೂ ಒಬ್ಬ ರಾಜ ಆಗಿದ್ದರೆ ಅಂತ ಹೇಳಿತು. ಅಕ್ಕಪಕ್ಕದಲ್ಲಿದ್ದ 2 ಹಂಸಗಳು, ನೀನು ರಾಜ ಆದರೆ ನಾವಿಬ್ಬರು ಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಆವಾಗ ಅದರ ಪಕ್ಕದಲ್ಲಿದ್ದ 4 ಹಂಸಗಳು ಹೇಳ್ತಾವೆ, ನೀವು ಯೋಗ ಭ್ರಷ್ಟರಾಗಿದ್ದೀರಿ, ಇಷ್ಟು ಸಮಯ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ, ಸಾಧನೆ ಮಾಡಿದ್ದೀರಿ, ಶ್ರವಣ ಮಾಡಿದ್ದೀರಿ, ಸ್ವತಃ ಧ್ಯಾನ ಮಾಡಿದ್ದೀರಿ, ಅದನ್ನೆಲ್ಲ ಬರೀ ರಾಜ ಮಂತ್ರಿ ಅಂತ ಐಹಿಕ ಭೋಗ ಪಡೆಯುವುದಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ದೀರಲ್ಲ. ನಿಮ್ಮ ಜೊತೆಗೆ ನಾವಿದ್ದರೆ ನಮಗೂ ಬೇಡದೇ ಇದ್ದ ಮನಸ್ಸು ಬರುತ್ತೆ, ಹೊರಟೋಗಿ, ನೀನು ರಾಜನಾಗಿ ಹುಟ್ಟು ಇವರಿಬ್ಬರು ಮಂತ್ರಿಗಳಾಗಿ ಹುಟ್ಟಲಿ ಅಂತ ಶಾಪ ಕೊಟ್ಟರು. ನಮಗೆ ವರ ಅಂತ ಅನಿಸುತ್ತಿದ್ದು, ಅಯ್ಯೋ ಎಂಥ ವರ ಕೊಟ್ಟರು ಇವರು ಅಂತ. ಇವರು ಶಾಪ ಕೊಟ್ಟರಂತೆ, ನೀನು ರಾಜ ನೀನು ಮಂತ್ರಿಗಾಗು ಅಂತ ಅವರಿಬ್ಬರಿಗೆ. ಇದರ ಪರಿಣಾಮ ಏನಾಯಿತು, ಈ ವಿಭ್ರಾಜ ರಾಜ ಆತ ವಿರಕ್ತನಾಗಿ ಸಾಧನೆ ಮಾಡಿದ. ಅವನ ಮಗ ಅಣುಹ ಅಂತ ಅವನ ಹೆಸರು. ಇತಿಹಾಸದಲ್ಲಿ ಪರಮಾಣುಗಳನ್ನು ಕಂಡುಹಿಡಿದಂತಹ ದೊಡ್ಡ ರಾಜ, ಇತಿಹಾಸ ಪುರುಷ ಅವ. ಹರಿವಂಶದಲ್ಲಿ ಆತ ಪರಮಾಣುಗಳನ್ನು ಕಂಡುಹಿಡಿದ ವೃತ್ತಾಂತವನ್ನು ವರ್ಣನೆ ಮಾಡ್ತಾರೆ. ಪರಮಾಣುಗಳ ಬಗ್ಗೆ ಅಧ್ಯಯನ ಮಾಡಿದವ ಆದ್ರಿಂದಲೇ ಅವನಿಗೆ ಅಣುಹ ಅಂತ ಹೆಸರು. ಆ ಅಣುಹ ರಾಜನ ಮಗ ಬ್ರಹ್ಮದತ್ತ. ಅದು ಯಾರು ಅಂತೇಳಿದರೆ, ಈ 7 ಹಂಸಗಳಲ್ಲಿ ಮಧ್ಯದಲ್ಲಿದ್ದಂತಹ ಪಿತೃವರ್ತಿ ಅಂತ ಹೇಳುವ ಹಂಸ. ಆ ಹಂಸವೇ ಬ್ರಹ್ಮದತ್ತ ಎಂಬ ರಾಜನಾಗಿ ಹುಟ್ಟುತ್ತದೆ. ಅದರ ಅಕ್ಕಪಕ್ಕದಲ್ಲಿದ್ದ 2 ಹಂಸಗಳು ಬ್ರಾಹ್ಮಣ ಕುಮಾರರಾಗಿ ಹುಡ್ತಾರೆ. ಅವರು ಈ ರಾಜನಿಗೆ ಮಂತ್ರಿ ಆಗ್ತಾರೆ. ಒಬ್ಬ ಗಾಲವ ಪಾಂಚಾಲ ಅಂತ ಒಬ್ಬನ ಹೆಸರು, ಇನ್ನೊಬ್ಬನ ಕಂಡರೀಕ ಅಂತ ಮತ್ತೊಬ್ಬನ ಹೆಸರು. ಇತಿಹಾಸದಲ್ಲಿ ಕಂಡರೀಕ ಅಂದರೆ ದೊಡ್ಡ ಸಾಧಕ. ಆತ ಸಾಂಖ್ಯಶಾಸ್ತ್ರದಲ್ಲಿ ಭಾರೀ ಕೆಲಸ ಮಾಡಿದವ. ಕಂಡರೀಕ ಅಂತ ಹೇಳಿದರೆ ಅವ ಕಾಣದೇ ಇದ್ದದ್ದು ಇಲ್ಲ ಅಂತ ಅರ್ಥ. ನಮ್ಮ ಕನ್ನಡದ ಶಬ್ದ ಕಂಡ, ಅವ ಕಂಡವ. ನಾವು ದೇವರ ಬಗ್ಗೆ ಯಾರ ಹತ್ರ ಕೇಳಬೇಕು? ಕಂಡವರ ಹತ್ರ ದೇವರ ಬಗ್ಗೆ ಕೇಳಬೇಕು. ಆದರೆ ನಾವು ಕಂಡವರ ಹತ್ರ ಕೇಳುವುದೇ ಜಾಸ್ತಿ.
ನಿಜವಾಗಿ ಕಂಡರೀಕ ಅಂದರೆ ದೇವರನ್ನು ಕಾಣುವುದಕ್ಕೆ ಬೇಕಾದ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಆ ಶುದ್ಧಾತ್ಮ ತತ್ವವಿಜ್ಞಾನದಲ್ಲಿ ಮಹಾ ಸಾಧನೆ ಮಾಡಿದಂತಹ ಒಬ್ಬ ವ್ಯಕ್ತಿ, ಅವನು ಈ ಬ್ರಹ್ಮದತ್ತನ ಮಂತ್ರಿಯಾಗಿ ಆ ಪಿತೃವರ್ತಿ ಅವನ ಜೊತೆಗೆ ಹುಟ್ಟಿದವ. ಮತ್ತೊಬ್ಬ ಗಾಲವ, ಪಾಂಚಾಲ ಅಂತ ಕರೀತಾರೆ. ಆತ ವೇದಗಳನ್ನು ಕ್ರಮಪಾಠ ಅಂತ ಒಂದು ಕ್ರಮ ಇದೆ, ಯಜುರ್ವೇದದ ಕ್ರಮಪಾಠವನ್ನು ಲೋಕಕ್ಕೆ ಕೊಟ್ಟಂತಹ ವ್ಯಕ್ತಿ ಗಾಲವ ಮಹರ್ಷಿ. ಅವನು ಈತನ ಮಂತ್ರಿಯಾಗಿ ಹುಟ್ಟಿದ. ಇನ್ನು 4 ಜನ ಅವರು ಕುರುಕ್ಷೇತ್ರದಲ್ಲಿ ಹುಟ್ಟಿದರು. ತೇಭಿಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣಾ ವೇದಪಾರಗಾ. ಅವರು ಬ್ರಾಹ್ಮಣರಾಗಿ ವೇದ ಪಾರಂಗತರಾಗಿ ಇನ್ನಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅವರ ತಂದೆ, ಅವರಿಗೆ ತುಂಬ ವಯಸ್ಸಾಗಿದೆ. ಆ ವಯಸ್ಸಾದ ತಂದೆ ಹತ್ರ ಒಂದು ದಿವಸ ಈ 4 ಜನ ಹೇಳ್ತಾರೆ, ನಾವು ಮನೆ ಬಿಡಬೇಕು ಅಂತಿದ್ದೇವೆ, ಮನೆ ಅನ್ನುವುದೇ ಬಂಧಕ, ನಮಗೆ ನೀವು ಮದುವೆ ಮಾಡುವ ಆಲೋಚನೆ ಬೇರೆ ಮಾಡ್ತಾ ಇದ್ದೀರಿ, ನಾವು ಮದುವೆ ಮಾಡಿಕೊಳ್ಳುವುದಕ್ಕೋಸ್ಕರ ಹುಟ್ಟಿದವರಲ್ಲ, ನಾವು ನಮ್ಮ ಸಾಧನೆ ಮಾಡಬೇಕಾಗಿದೆ, ನಮಗೆ ದೂರಕ್ಕೆ ಹೋಗುವುದಕ್ಕೆ ಅವಕಾಶ, ಒಂದು ಅನುಮತಿ ಕೊಡಿ. ಅಪ್ಪ ಹೇಳ್ತಾನೆ, ಮಕ್ಕಳೇ ತಪ್ಪು ಮಾಡ್ತಾ ಇದ್ದೀರಿ, ತಂದೆಯನ್ನು ಈ ವಯಸ್ಸಿನಲ್ಲಿ ಬಿಟ್ಟು ಮಕ್ಕಳು ಹೊರಡುವುದಕ್ಕೆ ಅವಕಾಶ ಇಲ್ಲ. ನಾನು ನಿಮಗೆ ಮದುವೆ ಮಾಡಬೇಕು ಅಂತ ಯಾಕೆ ಆಲೋಚನೆ ಮಾಡಿದ್ದು ಅಂದರೆ, ನನ್ನನ್ನು ನಿಮಗೇ ನೋಡಿಕೊಳ್ಳುವುದು ಕಷ್ಟ, ನೀವು ಸಾಧನೆ ಮಾಡ್ತಾ ಇರ್ತೀರಿ, ನಿಮ್ಮ ಹೆಂಡತಿಯಾದರೂ ನಮ್ಮ ಸೇವೆ ಮಾಡಬಹುದು ಅಂತ ಯೋಚನೆ ಮಾಡಿದ್ದು. ನೀವು ಮದುವೆ ಆಗುವುದಿಲ್ಲ ಅಂತಾದರೆ ಮಾಡೋದಿಲ್ಲ, ನೀವಂತೂ ಮನೆ ಬಿಟ್ಟು ಹೋಗಬೇಡಿ. ಆವಾಗ ಈ ಮಕ್ಕಳು ಹೇಳ್ತಾರೆ, ಅಪ್ಪ ನಾವು ಸ್ವಲ್ಪ ಹೋಗಿ ಬರ್ತೇವೆ, ನಿನಗೇನಾದರೂ ಸಮಸ್ಯೆ ಆದರೆ ನೀನು ಸೀದಾ ರಾಜನ ಹತ್ರ ಹೋಗು. ನಮ್ಮ ದೇಶದ ರಾಜ ಬ್ರಹ್ಮದತ್ತ ದೊಡ್ಡ ಜ್ಞಾನಿ, ಮತ್ತು ನಿನ್ನಂಥವರನ್ನು ಉಪಚರಿಸ್ತಾನೆ, ಮಗನ ಹಾಗೆ ನಿನ್ನ ಸೇವೆ ಮಾಡ್ತಾನೆ. ಅವನ 2 ಮಂತ್ರಿಗಳೂ ಕೂಡ ಸೇರಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂದರೆ, ನೋಡು, ಒಂದು ಶ್ಲೋಕ ಹೇಳಿಕೊಡ್ತೇವೆ, ಇದನ್ನು ರಾಜನ ಕಿವಿಗೆ ಬೀಳುವ ಹಾಗೆ ಮಾಡಬೇಕು. 2 ಶ್ಲೋಕ, 4 ಲೈನ್ ಇರ್ತದೆ ಅದು. ಈಗ ನಾನು ಹೇಳಿದೆ ಆ ಶ್ಲೋಕವನ್ನು ಹೇಳ್ತೇನೆ, ಇದನ್ನು ನೀನು ಅವರ ಕಿವಿಗೆ ಬೀಳುವ ಹಾಗೆ ಮಾಡು. ಮಕ್ಕಳ ಹಾಗೆ ನಿನ್ನ ಸೇವೆ ಮಾಡ್ತಾರೆ ಆ ರಾಜ ಮತ್ತು ಮಂತ್ರಿಗಳು. ಈ ಮಕ್ಕಳ ಮೇಲೆ ಅಪ್ಪನಿಗೆ ಬಹಳ ವಿಶ್ವಾಸ, ದೊಡ್ಡ ಜ್ಞಾನಿಗಳಿವರು, ಇವ್ರು ಏನು ಹೇಳ್ತಾರೆ ಹಾಗಾಗುತ್ತೆ. ಆ ಶ್ಲೋಕವನ್ನು ಗಟ್ಟಿ ಉರು ಹೊಡಿತಾನೆ. ಸಪ್ತವ್ಯಾಧಾಹ ದಶಾರ್ಣೇಶು ಮೃಗಾ ಕಾಲಂಜರೇ ಗಿರವು ಚಕ್ರವಾಕಾ ಶರದ್ವೀಪೇ ಹಂಸಾಹ ಸರಸಿ ಮಾನಸೇ ತೇಭಿಜಾತಾ ಕುರುಕ್ಷೇತ್ರೇ ತೇ ಅಭಿಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾಹ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ಕಿಮವಸೀದಥ ಅಂತ ಒಂದು ಶ್ಲೋಕ ಹೇಳಿಕೊಟ್ಟಿದ್ದಾನೆ. ಈ 4 ಜನ ಹೇಳಿಕೊಟ್ಟ ಶ್ಲೋಕವನ್ನು ಈತ ಅಭ್ಯಾಸ ಮಾಡಿ ಏನಾದರೂ ಮಾಡಿ ಬ್ರಹ್ಮದತ್ತನ ಕಿವಿಗೆ ಬೀಳುವ ಹಾಗೆ ಮಾಡಬೇಕು ಅಂತ ಮನೆಯಿಂದ ಹೊರಟಿದ್ದಾನೆ. ಇಷ್ಟರಲ್ಲಿ ಬ್ರಹ್ಮದತ್ತನ ಕಥೆ ಸ್ವಲ್ಪ ನಾವು ಕೇಳಬೇಕು. ಅವೊಂದು ಅದ್ಭುತವಾದ ಕಥೆ. ಈ ಕಥೆಯನ್ನೆಲ್ಲ ಕೇಳಿದರೆ ಪಿತೃಶ್ರಾದ್ದ ಮಾಡದೇ ಹೋದರೆ ಬಂದಿದ್ದ ದೋಷ ಪರಿಹಾರ ಆಗ್ತದೆ, ದೊಡ್ಡ ಅನುಕೂಲ ಇದೆ. ಬ್ರಹ್ಮದತ್ತ ಅವನಲ್ಲಿ ಒಂದು ವಿಶೇಷ ಏನು ಅಂತೇಳಿದರೆ, ಪ್ರಾಣಿಗಳು ಮಾತಾಡಿದ್ದು ಅವನಿಗೆ ಅರ್ಥ ಆಗ್ತದೆ. ದೊಡ್ಡ ಸಮಸ್ಯೆ ಇದು. ಇಲ್ಲಿ ಈ ನೊಣಗಳು, ಸೊಳ್ಳೆಗಳು ಮೇಲೆ ಕುಯ್ಯಿಂದ ಶಬ್ದ ಮಾಡ್ತಾ ಇದ್ದರೆ ಅದು ಮಾತಾಡಿದ್ದು ನಮಗೆ ಅರ್ಥ ಆಗ್ತದೆ. ಅರ್ಥ ಆಯಿತು ಅಂತಾದರೆ ಬಹಳ ಸಮಸ್ಯೆ. ಇರುವೆಗಳು ಟಿಕ್ ಅಂತ ಶಬ್ದ ಮಾಡ್ತಾ ಇರ್ತವೆ, ಅದು ಅರ್ಥ ಆಗಿಬಿಡುತ್ತೆ. ಕಾಗೆಗಳು ಕಾಕ ಅಂತ ಹೇಳಿದರೆ ನಮಗೆ ಅರ್ಥ ಆಗುತ್ತೆ, ಅದು ಕಾಗೆಗಳಿಗೆ ಮಾತ್ರ ಅರ್ಥ ಆಗೋದು. ನಮಗೆ ಎಲ್ಲ ಕಾಗೆಯೂ ಕಾ ಅಂತಲೇ ಹೇಳುವುದು ನಮ್ಮ ಪ್ರಕಾರ. ಸಕಲ ಪ್ರಾಣಿಗಳು ಮಾತಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬ್ರಹ್ಮದತ್ತನಲ್ಲಿತ್ತು. ಇದರ ಪರಿಣಾಮ ಏನು ಅಂದರೆ, ಅವನಿಗೆ ಸನ್ನತಿ ಅಂತ ಒಬ್ಬಳು ಪತ್ನಿ, ಅದರ ಜೊತೆಗೆ ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಒಂದು ಗುಬ್ಬಿ, ಒಂದು ಚಟಕ. ಅದಕ್ಕೆ ಹೆಸರು ಏನು ಅಂತೇಳಿದರೆ ಪೂಜನೀಯ ಅಂತ ಆ ಹಕ್ಕಿಯ ಹೆಸರು. ಆ ಪೂಜನೀಯ ಹಕ್ಕಿಯ ಕಥೆ 2 ಅಧ್ಯಾಯದಲ್ಲಿ ಬರುತ್ತೆ ಹರಿವಂಶದಲ್ಲಿ. ಪೂಜನೀಯ ಹಕ್ಕಿಯ ಜೊತೆಗೆ ಇವನಿಗೆ ಗೆಳೆತನ ಯಾಕೆ ಅಂದರೆ, ಆ ಹಕ್ಕಿ ಹಗಲಲ್ಲಿ ಊರಲ್ಲೆಲ್ಲ ಸುತ್ತಾಡಿ ಯಾವ ಪ್ರಜೆಗಳಿಗೆ ಏನು ಕಷ್ಟ ಇದೆ, ಊರಿನಲ್ಲಿ ಏನು ಸಮಸ್ಯೆ ಇದೆ, ಸಾಯಂಕಾಲ ಬಂದು ರಾಜನಿಗೆಲ್ಲ ಹೇಳುವುದು. ಹೀಗಾಗಿ ರಾಜನಿಗೆ ಗೂಢಚಾರರ ಅವಶ್ಯಕತೆ ಇಲ್ಲ. ಶತ್ರು ರಾಜ್ಯದ ವಿಷಯವನ್ನು ಕೂಡ ಈ ಹಕ್ಕಿ ಬಂದು ರಾಜನಿಗೆ ಹೇಳ್ತಾ ಇತ್ತು. ಆ ಹಕ್ಕಿಯ ಮೇಲೆ ರಾಜನಿಗೆ ಅತಿಶಯಿತವಾದಂತಹ ಸ್ನೇಹ. ಒಂದು ಸಂದರ್ಭದಲ್ಲಿ ರಾಜ ಹಕ್ಕಿ ಹತ್ರ ಪಟ್ಟಾಂಗ ಹೊಡಿತಾ ಹೇಳ್ತಾನೆ, ಒಂದು ಸಂತೋಷದ ಸಂಗತಿ ಏನಂದರೆ, ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳಿದ. ಓ, ಎಷ್ಟು ತಿಂಗಳು ಅಂತ ಹಕ್ಕಿ ಕೇಳಿತು. ಅದಕ್ಕೀಗ 7ನೇ ತಿಂಗಳು ನಡೀತಾ ಇದೆ. ಓ, ಹಾಗಾದರೆ ಇನ್ನು 2 ತಿಂಗಳಿಗೆ ಮಗು ಹುಟ್ಟುತ್ತಲ್ವಾ, ಅದೇ ಹೊತ್ತಿಗೆ ನಾನು ಒಂದು ಹೆರ್ತೇನೆ ಅಂತೇಳಿ ಅದು ಹೊಟ್ಟೆ ಮಾಡಿಕೊಂಡು ಬರ್ತದೆ ಹಕ್ಕಿ. ಅದು 2 ತಿಂಗಳು ಹೊಟ್ಟೆಯಲ್ಲಿ ಮೊಟ್ಟೆಯನ್ನು ಬೆಳೆಸಿ, ಮೊಟ್ಟೆಯನ್ನು 1.5 ತಿಂಗಳಿಗೆ ಹುಟ್ಟಿಸಿ, ಅದಕ್ಕೆ ಕಾವು ಕೊಟ್ಟು, ಈ ಮಗು ಹುಟ್ಟುವ ದಿವಸವೇ ಕಾವಿನಿಂದ ಒಂದು ಹಕ್ಕಿ ಹೊರಗೆ ಬರ್ತದೆ, ಪುಟ್ಟ ಹಕ್ಕಿ. ನಾಮಕರಣ ಆಗ್ತದೆ. ಆ ಹಕ್ಕಿಗೆ ಏನೇ ಹೆಸರಿಟ್ಟರು ಅಂತ ವೇದವ್ಯಾಸರು ನಮಗೆ ಹೇಳಲಿಲ್ಲ, ನೀವೇ ಏನಾದರೂ ಹೆಸರಿಟ್ಟುಕೊಳ್ಳಿ.
ಆಮೇಲೆ ಆ ಪುಟ್ಟ ಹಕ್ಕಿಗೆ ಏನು ಹೆಸರು ಹೇಳ್ತಾರೆ, ಒಂದು ಕಾಚಿ ಚೂಚಿ ಅಂತ ಹೇಳ್ತಾರೆ. ಕಾಚಿ ಚೂಚೀತಿ ಕೂಜಂತಂ ಅಂತ, ಅದು ಕಾಚಿ ಚೂಚಿ ಅಂತ ಶಬ್ದ ಮಾಡ್ತಾ ಇತ್ತಂತೆ ಅಂತ ಒಂದು ಹಕ್ಕಿ, ಪುಟ್ಟ ಹಕ್ಕಿ. ಈ ಹಕ್ಕಿಗೂ ಈ ರಾಜನಿಗೆ ಹುಟ್ಟಿದಂತಹ ಮಗು ಸರ್ವಸೇನ ಅಂತ ಅದಕ್ಕೆ ಹೆಸರು. ಸರ್ವಸೇನನಿಗೂ ಈ ಪುಟ್ಟ ಹಕ್ಕಿಗೂ ಭಾಳ ಪ್ರೀತಿ. ಒಂದು ದಿವಸ ಒಂದು ದುರ್ಘಟನೆ ನಡೆಯುತ್ತೆ. ಈ ದೊಡ್ಡ ಹಕ್ಕಿ ಹಿಮಾಲಯದ ತಪ್ಪಲಿನಲ್ಲಿ ಓಡಾಡಿ ಅಮೃತಮಯವಾದ 2 ಹಣ್ಣುಗಳನ್ನು ತಂದು, ಒಂದು ತನ್ನ ಮಗುವಿಗೆ, ಒಂದು ರಾಜನ ಮಗುವಿಗೆ ಅಂತ ಕೊಡ್ತಾ ಇತ್ತು. ಒಂದು ದಿನ ಆ ಪೂಜನೀಯ ಹಕ್ಕಿ ಹಾರುವುದಕ್ಕೆ ಎಲ್ಲೆಲ್ಲೋ ಹೋದಾಗ ಈ ಮಗು ಯದ್ವಾ ತದ್ವಾ ಹಠ ಮಾಡುವುದಕ್ಕೆ ಶುರು ಮಾಡಿತು. ಸರ್ವಸೇನನನ್ನು ನೋಡಿಕೊಳ್ತಾ ಇದ್ದಂತಹ ದಾದಿ ಅವಳು ಆ ಹಕ್ಕಿಯನ್ನು ತಂದಿಡುವುದು. ಪುಟ್ಟ ಹಕ್ಕಿ ತಂದಿಟ್ಟರೆ ಈ ಮಗು ಖುಷಿ ಪಡ್ತದೆ, ಆ ಮಗುವಿಗೂ ಅದಕ್ಕೂ ಅಷ್ಟು ಪ್ರೀತಿ. ಆದರೆ ಅವತ್ತು ಎಷ್ಟು ಹಠ ಮಾಡ್ತಾ ಇತ್ತು ಅಂದರೆ, ಈ ಹಕ್ಕಿಯನ್ನು ತಂದು ಅದರ ಮೈ ಮೇಲೆ ಇಟ್ಟರೆ ಅದರ ಕುತ್ತಿಗೆಯನ್ನು ಹಿಡ್ಕೊಂಡಿತು ಪುಟ್ಟ ಮಗು. ಆ ಮುಷ್ಟಿಯನ್ನು ದಾದಿಗೆ ಬಿಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಬಿಡಿಸಿದ ಹೊತ್ತಿಗೆ ಆ ಮಗು ಸತ್ತೇ ಹೋಗಿತ್ತು. ಪಾಪ ಸಾಯಂಕಾಲದ ಹೊತ್ತು ಪೂಜನೀಯ ಹಕ್ಕಿ 2 ಹಣ್ಣುಗಳನ್ನು ಹಿಡ್ಕೊಂಡು ಬಂದಿದೆ. ಇಲ್ಲಿ ರಾಜ ಬ್ರಹ್ಮದತ್ತ ಆ ಸತ್ತು ಹೋದ ಹಕ್ಕಿಯನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಕಣ್ಣೀರು ಹಾಕಿಕೊಂಡು ಕೂತಿದ್ದಾನೆ. ಇಡೀ ಅರಮನೆಯೇ ಅಳುವುದಕ್ಕೆ ಪ್ರಾರಂಭಿಸಿದೆ. ಒಂದು ಪುಟ್ಟ ಹಕ್ಕಿ ಸತ್ತು ಹೋಯಿತು, ರಾಜನಿಗೆ ಅತಿ ಪ್ರಿಯವಾದ ಪೂಜನೀಯದ ಮಗಳು. ಈ ಹಕ್ಕಿ ಬಂದು ನೋಡಿದರೆ ಎಲ್ಲರೂ ಅಳ್ತಾ ಇದ್ದಾರೆ, ತನ್ನ ಮಗು ಸತ್ತಿದೆ. ಅದನ್ನು ನೋಡಿ ಅದರ ಎದೆ ಒಡೆಯುವಷ್ಟು ದುಃಖವಾಯಿತು. ಆ ದುಃಖ ಕೊನೆಯಲ್ಲಿ ಸಿಟ್ಟಾಗಿ ಪರಿಣಮಿಸಿತು. ರಾಜನನ್ನು ಆ ಹಕ್ಕಿ ಬೈತದೆ, ರಾಜರೆಲ್ಲ ಹೀಗೆ, ಮತ್ತೊಬ್ಬರ ಕಷ್ಟವೇ ಅವರಿಗೆ ಅರ್ಥ ಆಗುವುದಿಲ್ಲ. ನಾವು ನಮ್ಮ ಹೊಟ್ಟೆಯಲ್ಲಿ ಬೆಳೆಸಿ ನಮ್ಮ ಕರುಳ ಕುಡಿಯ ಹಾಗೆ ಅದನ್ನು ನೋಡಿಕೊಂಡು ನಾವು ಸತ್ರೂ ತೊಂದರೆ ಇಲ್ಲ, ಹೊಟ್ಟೆಯಲ್ಲಿದ್ದ ಮಗು ಸಾಯಬಾರ್ದು ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ, ಆ ಮಗುವನ್ನು ಇಷ್ಟು ಸುಲಭವಾಗಿ ಈ ಕಟುಕನಾದ ನಿನ್ನ ಮಗುವಿನ ಕೈಯಲ್ಲಿ ಕೊಟ್ಟು ಸಾಯಿಸಿಬಿಟ್ಟಿದೆಯಲ್ಲ ಅಂತ ಈ ರಾಜನಿಗೆ ಬೈತದೆ ಆ ಹಕ್ಕಿ. ರಾಜ ಸಮಾಧಾನ ಮಾಡುವುದಕ್ಕೆ ಹೇಳ್ತಾನೆ, ಇಲ್ಲ ನಂದು ತಪ್ಪಿಲ್ಲ, ಏನೋ ಘಟಿಸಿ ಹೋಗಿದೆ, ನೀನು ಬೇಸರಿಸಬೇಡ. ಅದು ಸಿಟ್ಟು ಮಾಡಿಕೊಂಡು ಇನ್ನಷ್ಟು ಬೈದು ಸೀದಾ ಬಂದು ಸರ್ವಸೇನನ ಮೇಲೆ ಕೂತು 2 ಕಣ್ಣುಗಳನ್ನು ಕುಟುಕಿ ಬಿಡ್ತದೆ. ಸರ್ವಸೇನ ಈ ದೇಶದ ಅಂಧರಾಜ. ಇವನ ಇತಿಹಾಸ ಕೇಳಬೇಕು, ನಾವೆಲ್ಲ ಹರಿವಂಶ ಓದದೇ ಇದ್ದದ್ರಿಂದ ಇತಿಹಾಸ ಗೊತ್ತಿಲ್ಲ ನಮಗೆ. ಈ ದೇಶದ ಒಬ್ಬ ಕುರುಡ ರಾಜ ಸರ್ವಸೇನ. ಅಂತೂ ಕಣ್ಣು ಹೋಯ್ತವನದ್ದು. ರಾಜನಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ. ಸೇನಾಪತಿಗಳು ಸೇವಕರು ಎಲ್ಲ ಈ ಹಕ್ಕಿಯನ್ನು ಹೊಡೆಯುವುದಕ್ಕೆ ಬಂದರೆ ರಾಜ ನಿಲ್ಲಿಸಿ ಅಂತ ಹೇಳ್ತಾನೆ. ಹಕ್ಕಿ ಹತ್ರ ಹೇಳ್ತಾನೆ, ಈಗ ಸಮಾಧಾನ ಆಯಿತಾ? ನನಗಂತೂ ಸಮಾಧಾನ ಆಯಿತು. ಒಬ್ಬರಿಗೆ ಬಹಳ ದುಃಖವಾದರೆ, ಯಾರಿಂದ ತೊಂದರೆಯಾಗಿದೋ ಅವರಿಗೆ ಅನಿಷ್ಟ ಮಾಡಿದಾಗ ಅವರು ಸಮಾಧಾನ ಹೊಂತಾರೆ ಅನ್ನೋದು ಲೋಕದ ಸ್ಥಿತಿ. ಆದ್ದರಿಂದ ನನ್ನ ಮಗು ಅಂಧವಾದರೆ ಅದರಿಂದ ನನಗೆ ಬೇಸರ ಇಲ್ಲ ತಾಯಿ, ಆದರೆ ನೀನು ಮಾತ್ರ ನನ್ನನ್ನು ಮುನಿಸಿಕೊಂಡು ದೂರಕ್ಕೆ ಹೋಗಬಾರ್ದು, ನಮ್ಮ ಆಸ್ಥಾನದಲ್ಲೇ ಇರಬೇಕು ನೀನು. ಹಕ್ಕಿ ಹೇಳುತ್ತೆ, ನಗುತ್ತೆ. ಅದು ನಕ್ಕು, ಒಂದು ವಿಕಟವಾಗಿ ನಕ್ಕು, ರಾಜ ನಾನು ಶುಕ್ರನ ಹತ್ರ ನೀತಿಯನ್ನು ಕಲ್ತಿದ್ದೇನೆ ಅಂತ ಹೇಳ್ತದೆ. ನನಗೆ ಶುಕ್ರ ನೀತಿ ಗೊತ್ತಿದೆ. ನಾನು ಯಾವ ಮನೆಯಲ್ಲಿ ಒಬ್ಬ ಅಪರಾಧ ಮಾಡಿದ್ದಾನೋ ಅಂಥವ ಬಡವರ ಮನೆಯಲ್ಲೂ ಇರಬಾರ್ದು, ಇನ್ನು ಈ ರಾಜನ ಆಸ್ಥಾನದಲ್ಲಿ ಇರುವುದಾ? ಯಾವಾಗ ನಿನ್ನ ಸೇವಕರು ನನಗೆ ವಿಷ ಹಾಕ್ತಾರೆ ಗೊತ್ತಿಲ್ಲ, ನಿನ್ನ ಪತ್ನಿಯರು ಯಾವಾಗ ನನ್ನನ್ನು ಸಾಯಿಸುವುದಕ್ಕೆ ಹವಣಿಸ್ತಾರೆ ಗೊತ್ತಿಲ್ಲ, ಆದ್ದರಿಂದ ಇಲ್ಲಿ ನಾನು ಇರುವುದು ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಅಲ್ಲಿ ಕಿಟಕಿಯಿಂದ ಹೊರಗೆ ಹಾರಿ ಹೋಯಿತು. ಆಮೇಲೆ ರಾಜನ ಹತ್ರ ಬರಲೇ ಇಲ್ಲ ಹಕ್ಕಿ. ಅಂತೂ ಈ ಪೂಜನೀಯ ಹಕ್ಕಿಯ ಕಥೆಯನ್ನು ಕೇಳಿದರೆ ಅದಕ್ಕೆ ಫಲವನ್ನು ಕೂಡ ವೇದವ್ಯಾಸರು ಹೇಳಿದ್ದಾರೆ. ಅವರ ಪಿತೃಗಳಿಗೆ ಅನುಗ್ರಹ, ಅವರ ಪ್ರೀತಿಯುಂಟಾಗಿ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಒಂದು ಫಲ ಹೇಳಿದ್ದಾರೆ. ಅಂತಹ ಬ್ರಹ್ಮದತ್ತ ತನ್ನ ಪತ್ನಿಯಾದ ಸನ್ನತಿಯ ಜೊತೆಗೆ ಒಂದು ಸಲ ಗಲಾಟೆ ಮಾಡಿಕೊಂಡ. ಅದು ಏನು ಗಲಾಟೆ ಅಂತೇಳಿದರೆ, ಸುಮ್ಮನೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದರು ಸತಿಪತಿಯರು. ಇರುವೆಗಳ ಒಂದು ರಾಶಿ ಕಂಡಿತು. ಪಂಕ್ತಿಯಲ್ಲಿ ಹೋಗ್ತವೆ ಇರುವೆಗಳು. ಆದರೆ ಇರುವೆಗಳು ಹಾಗಿಲ್ಲ, ಅದು ನೇರ ಒಂದು ಪಂಕ್ತಿಯಲ್ಲಿ ಹೋದರೆ ಒಂದು ಆ ಕಡೆ ಈ ಕಡೆ ಹೋಗೋದಿಲ್ಲ. ನೀವು ಪಕ್ಕದಲ್ಲಿ ಏನಾದರೂ ಸಕ್ಕರೆ ಹಾಕಿದ್ರಿ ಅಂದ್ಕೊಳ್ಳಿ, ಆವಾಗ ಒಂದು ಆ ಕಡೆ ಬರ್ತದೆ, ಹಿಂದಿದ್ದೆಲ್ಲ ಅಲ್ಲೇ ಬರ್ತವೆ. ಅದು ಪಂಕ್ತಿ ಬಿಟ್ಟು ಹೋಗುವುದಿಲ್ಲ, ಕ್ರಮ ಪ್ರಕಾರ ಹೋಗುವುದು ಇರುವೆಗಳ ಕ್ರಮ. ಹಾಗೆ ಹೋಗ್ತಾ ಇದ್ದಾಗ ಈ ರಾಜ ನೋಡ್ತಾನೆ, ಒಂದು ಇರುವೆ ಸ್ವಲ್ಪ ಹಿಂದಕ್ಕೆ ಹೋಯಿತು. ಅದು ಮಾತಾಡುವುದು ಕೇಳಿಸಿದೆ ಇವನಿಗೆ. ಗೊಳ್ಳನೆ ನಕ್ಕು ಬಿಟ್ಟ. ತನ್ನ ಹೆಂಡತಿಯ ಮುಖ ನೋಡಿದ, ಮತ್ತೊಮ್ಮೆ ನಕ್ಕ. ಇಷ್ಟಕ್ಕೆ ದೊಡ್ಡ ಗಲಾಟೆ ರಾದ್ಧಾಂತಾಗಿ ಹೋಯಿತು. ಹೆಂಡತಿ ಹೇಳ್ತಾಳೆ, ಏನೋ ನನ್ನನ್ನು ತಮಾಷೆ ಮಾಡ್ತಾ ಇದ್ದೀರಿ. ಅವ ಹೇಳಿದ, ಹಾಗೇನಿಲ್ಲ, ನಾನು ಇರುವೆ, ಅದು ಹೆಣ್ಣಿರುವೆ, ಇದು ಗಂಡಿರುವೆ, ಅದು ಮಾತಾಡಿದ್ದು ಕೇಳಿ ನಾನು ನಕ್ಕಿದ್ದು ಅಂತ ಇವ. ಇವಳದು ಗಲಾಟೆ, ಅಲ್ಲ ಇರುವೆ ಮಾತಾಡಿದ್ದು ಕೇಳಿ ನಗುವುದು ಅಂತುಂಟ, ಅವನಿಗೆ ಹುಚ್ಚ ಅಲ್ವಾ? ಹುಚ್ಚ ಆತ. ಮಹಾ ತಪಸ್ವಿಗಳಿಗೂ ಇರುವೆ ಮಾತಾಡಿದ್ದು ಕೇಳಿಸುವುದಿಲ್ಲ, ಕೇಳಿಸಿದ ಮೇಲೆ ಅರ್ಥ ಆಗಬೇಕು, ಕೇಳಿಸುವುದೇ ಇಲ್ಲ ಅಲ್ಲಿ ಅರ್ಥ. ನಾನು ಅಷ್ಟು ದಡ್ಡಿ ಅಂತ ತಿಳ್ಕೊಂಡಿದ್ದೀರಾ ನೀವು? ಇದೇ ಗಲಾಟೆ.
ಅಂತೂ ಈ ಗಂಡ ಹೆಂಡತಿ ಭಾರಿ ಗಲಾಟೆ ಮಾಡಿಕೊಂಡ್ರು. ಇವ ಏನು ಮಾಡಿದರೂ ಕೂಡ ಅವಳಿಗೆ ಸಮಾಧಾನ ಆಗುವುದಿಲ್ಲ. ಕೊನೆಗೆ ಇದು ಎಲ್ಲಿಯ ತನಕ ಸಾಗಿತು ಅಂತೇಳಿದರೆ, ರಾಜ ಅವಳಿಗೆ ಕೈ ಮುಗಿತಾನೆ, ನಿನ್ನ ಜೊತೆಗೆ ನಾನು ಊರಿಗೆ ಬಂದರೆ ನೀನು ಅಲ್ಲೂ ಗಲಾಟೆ ಮಾಡಿ ನನ್ನ ಮರ್ಯಾದೆ ತೆಗಿತಿ, ನಾನು ಇಲ್ಲಿ ಹೀಗೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಹೇಳಿದ. ದಯವಿಟ್ಟು ಹೋಗಿ ಅಂತ ಹೇಳಿಲ್ಲ ಇವಳು. ಅಂತೂ ಇವನು ಕಾಡಿಗೆ ಹೋಗಿ ತಪಸ್ಸು ಮಾಡಿದ ಬ್ರಹ್ಮದತ್ತ. 7 ದಿವಸದ ತಪಸ್ಸಿನಲ್ಲಿ ಅಂತರ್ಮುಖಿಯಾಗಿ ಕುಳಿತು ಭಗವಂತನನ್ನು ಕಾಣ್ತಾನೆ. ಭಗವಂತ ಹೇಳ್ತಾನೆ, ಈ ಕ್ಷಣದಲ್ಲಿ ಊರಿಗೆ ಹೋಗು, ನಿನಗೆ ಶ್ರೇಯಸ್ಸಾಗ್ತದೆ. ಇಷ್ಟೇ ಹೇಳಿ ಭಗವಂತ ಅದೃಶ್ಯನಾದ. ಇಷ್ಟರಲ್ಲಿ ಇವ ತಪಸ್ಸು ಮಾಡುವಲ್ಲಿಗೆ ಇನ್ನಿಬ್ಬರು ಬಂದಿದ್ದಾರೆ, ಕಂಡರೀಕ ಮತ್ತು ಗಾಲವ. ಅವರಿಬ್ಬರೂ ತಂದಿದ್ದ ರಥದಲ್ಲಿ ಬ್ರಹ್ಮದತ್ತ ಏರಿಕೊಂಡು ಊರಿಗೆ ಹೋಗ್ತಾನೆ. ಊರಿಗೆ ಹೋದರೆ ಭಾರೀ ಜನ, ನಮ್ಮ ರಾಜ ತಪಸ್ಸು ಮಾಡಿ ದೇವರನ್ನು ಕಂಡು ಬಂದಿದ್ದಾನೆ ಅಂತ ಜನ ಸೇರಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಒಬ್ಬ ಮುದುಕ, ಹಣ್ಣು ಮುದುಕ, ನಾನು ರಾಜನಿಗ ಏನೋ ಹೇಳಬೇಕು ಅಂತ ನುಗ್ಗಿಕೊಂಡು ಬರ್ತಾ ಇದ್ದಾನೆ. ಜನ ಎಲ್ಲ ದಾರಿ ಬಿಟ್ಟುಕೊಟ್ರು. ನೋಡಿ, ರಾಜನಿಗೇನೋ ಹೇಳಬೇಕಂತೆ, ಹಿರಿಯರು ಮುದುಕರು ದಾರಿ ಬಿಡಿ ಅಂತ. ಅವ ಬಂದ. ರಥದಲ್ಲಿ ಬ್ರಹ್ಮದತ್ತ, ಗಾಲವ, ಕಂಡರೀಕ. ಗಾಲವ ಕಂಡರೀಕರು ಚಾಮರದಲ್ಲಿ ರಾಜನಿಗೆ ಗಾಳಿ ಬೀಸ್ತಾ ಇದ್ದಾರೆ. ಇವನು ಬಂದ, ರಾಜನ ಮುಂದೆ ನಿಂತು ಕೈ ಮುಗಿದುಕೊಂಡು ಸಪ್ತವ್ಯಾಧಾದ ಶಾರ್ಣೇಶು ಅಂತ ಶ್ಲೋಕ ಶುರು ಮಾಡಿದ. ಶ್ಲೋಕ ಶುರು ಮಾಡಿ ಹೇಳ್ತಾನೆ, ಅವರು ದಶಾರ್ಣದಲ್ಲಿ ಸಪ್ತವ್ಯಾಧರು, ಆಮೇಲೆ ಕಾಲಂಜರಗಿರಿಯಲ್ಲಿ ಮೃಗಗಳು, ಆಮೇಲೆ ಚಕ್ರವಾಕಗಳಾಗಿ ಶರದ್ವೀಪದಲ್ಲಿದ್ದರು, ಆಮೇಲೆ ಹಂಸಾಹ ಸರಸಿ ಮಾನಸೆ, ಹಂಸರಾದವರು ಕುರುಕ್ಷೇತ್ರದಲ್ಲಿ ಹುಟ್ಟಿದ್ದಾರೆ. ಅಯ್ಯೋ ಪಾಪ, ನೀವು ಯಾಕೆ ಸಾಯ್ತಾ ಇದ್ದೀರಿ ಅಂತ. ಯೂಯಂ ಕಿಮವಸಿದಥ, ನೀವು 3 ಜನ ಅವರ ಜೊತೆಗೆ ಇರಬೇಕಿತ್ತಲ್ಲ, ನೀವು ಯಾಕೆ ಸಾಯ್ತಾ ಇದ್ದೀರಿ ಇಲ್ಲಿ ಅಂತ ಆ ಶ್ಲೋಕ. ಪಾಪ ಅವ ಹೇಳಿಬಿಟ್ಟ ಶ್ಲೋಕ. ಕೇಳಿದ್ದೇ ತಡ ಇವರು ಮನಸ್ಸೆಲ್ಲೋ ಹೋಯಿತು, ತಲೆ ತಿರುಗಿತು, ರಥದಲ್ಲಿ ದೊಪ್ಪನೆ ಬಿದ್ದರು 3 ಜನ. 3 ಜನ ಬಿದ್ದದ್ದು ನೋಡಿ ಈ ಮುದುಕನ ಮೈಯೆಲ್ಲ ಅಲುಗಾಡುವುದಕ್ಕೆ ಪ್ರಾರಂಭ ಆಯಿತು. ನನ್ನನ್ನು ಕೊಂದಾಕ್ತಾರೆ ಈಗ. ನನ್ನ ಮಕ್ಕಳು ಏನೋ ಮಂತ್ರ ಹೇಳಿದರು ಅಂತ ನಾನು ರಾಜನ ಮುಂದೆ ಉಸಿರಿದ್ರೆ ಏನೋ ಮಾಟ ಮಂತ್ರ ಆಗೋಗಿದೆ, ಈಗ ರಾಜ ಸತ್ಯ ಹೋಗಿದ್ದಾನೆ ಅಂತ ಇವನಿಗೆ ಹೆದರಿಕೆ. ಅಷ್ಟರಲ್ಲಿ ನೀರು ಹಾಕಿ ಎಬ್ಬಿಸಿದರು ರಾಜನನ್ನು. ಇವನನ್ನು ಆ ಕಡೆ ಈ ಕಡೆಯಿಂದ ರಾಜಭಟರು ಹಿಡ್ಕೊಂಡಿದ್ದಾರೆ ಈ ಮುದುಕನನ್ನು. ರಾಜ ಎದ್ದು ಬಂದವ ಈ ಮುದುಕನಿಗೆ ಗಟ್ಟಿಯಾಗಿ ನಮಸ್ಕಾರ ಮಾಡ್ತಾನೆ. ಅವನ ಹಿಂದಿನಿಂದ ಅವರಿಬ್ಬರೂ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಅವನ ಕೈ ಹಿಡ್ಕೊಂಡು, ನೀನು ನನ್ನ ಪಿತೃಸ್ಥಾನೀಯನಾದವ, ನನ್ನ ಕಣ್ಣು ತೆರೆಸಿದಿ. ನಾವು ಯಾವುದೋ ಜನ್ಮಾಂತರದಲ್ಲಿದ್ದವರು, ಎಲ್ಲ ಜನ್ಮದಲ್ಲೂ ನೆನಪಿದ್ದವರು ಈಗ ಮರೆತು ಹೋಗಿದ್ದೇವೆ. ನಾವು ಮಾಡಿದ ಅವಾಂತರದಿಂದ ಇವತ್ತು ರಾಜರಾಗಿ ಹುಟ್ಟಿದ್ದೇವೆ. ನಿಜವಾಗಿ ನಾವು ಈ ಜನ್ಮವನ್ನೇ ಕೊನೆಯ ಜನ್ಮವಾಗಿಸಿ ಮೋಕ್ಷವನ್ನು ಪಡೆಯುವ ಸಾಧನೆಗೆ ಬಂದವರು. ನಮ್ಮ ಕಣ್ಣು ತೆರೆಸಿದಂತಹ ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡಿ ಅವನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತನ್ನ ಆಸ್ಥಾನದ ಪ್ರಕೃತಿಗಳಿಗೆ ಒಪ್ಪಿಸಿ ತಾನು ಈ 3 ಜನರ ತನ್ನ 2 ಮಂತ್ರಿಗಳ ಜೊತೆಗೆ ಅದೇ ರಥದಲ್ಲಿ ಕಾಡಿಗೆ ಸಾಕ್ತಾನೆ. ಆವಾಗ ಅವರ ಜೊತೆಗೆ ಬಂದು ಸೇರಿದವಳು ಸನ್ನತಿ. ಸನ್ನತಿ ಬಂದು ಹೇಳ್ತಾಳೆ, ನಂಗೆ ಗೊತ್ತಿದೆ, ನಾನು ಸುಮ್ಮನೆ ಗಲಾಟೆ ಮಾಡಿದ್ದು. ಯಾಕಂದ್ರೆ ನಿಮಗೆ ವೈರಾಗ್ಯವೇ ಬರುವುದಿಲ್ಲ, ಸಂಸಾರದಲ್ಲಿ ನಾನು ಅಂದರೆ ಆಯ್ತು, ನಿಮಗೆ ಬೇರೆ ಯಾವುದೂ ಇಲ್ಲ, ಅದಕ್ಕೋಸ್ಕರ ಗಲಾಟೆ ಮಾಡಿದ್ದು ಅಂತ. ಇಂಥ ಹೆಂಡತಿಯರು ಇರ್ತಾರೆ. ವೈರಾಗ್ಯ ಬರುವುದಕ್ಕೋಸ್ಕರ ಸನ್ನತಿ ಗಲಾಟೆ ಮಾಡಿದ್ದಂತೆ. ಇತಿಹಾಸ ಎಷ್ಟು ದೊಡ್ಡದು ಅಂದರೆ, ಇದೇ ಬ್ರಹ್ಮದತ್ತ ಇದಕ್ಕಿಂತ 6 ಜನ್ಮ ಹಿಂದೆ ಆತ ಕೌಶಿಕನ ಮಗನಾಗಿ ಪಿತೃವರ್ತಿಯಾಗಿದ್ದಾಗ ಯಾವ ಗೋವನ್ನು ಅವತ್ತು ಅವರು ಸಂಜ್ಞಾಪನ ಮಾಡಿದ್ದಾರೋ ಅದೇ ಗೋವು ಇವತ್ತು ಹೆಂಡತಿಯಾಗಿ ಹುಟ್ಟಿ ಇವನ ಉತ್ಕರ್ಷಕ್ಕೆ ಹೇತುವಾಯ್ತಂತೆ. ದೋಷವೇ ಇಲ್ಲದ ಅದಿತಿಯ ಹಾಗೆ ಲೋಕಕ್ಕೆಲ್ಲ ತಾಯಿಯಾದಂತಹ ಹಸುಗಳನ್ನು ಯಾರೂ ಹಿಂಸಿಸಬೇಡಿ. ಹಸು ಅನ್ನುವುದು ಪಿತೃಗಳಿಗೆ ಸಂಬಂಧಪಟ್ಟದ್ದು. ವಸು ರುದ್ರ ಆದಿತ್ಯ, ಮಾತಾ ರುದ್ರಾಣಾಂ ದುಹಿತ ವಸೂನಾಂ ಸ್ವಸ ಆದಿತ್ಯಾನಾಂ. 12 ಆದಿತ್ಯರ ತಂಗಿ, 11 ರುದ್ರರ ಅಮ್ಮ. ವಸುಗಳು, 8 ವಸುಗಳಿಗೆ ಮಗಳಾಗಿರತಕ್ಕಂತಹ ಹಸು ಈ ವಸುರುದ್ರಾದಿತ್ಯರಿಗೆ ಅಥವಾ ಪಿತಾಮಹ ಪ್ರಪಿತಾಮಹ ಅನ್ನುವ ಶಾಶ್ವತ ಪಿತೃಗಳಿಗೆ ಸಂಬಂಧಪಟ್ಟಂತಹ ಗೋವು. ಅದು ಅಮೃತದ ಉತ್ಪತ್ತಿ ಸ್ಥಾನ, ಅಮೃತಸ್ಯ ನಾಭಿ. ಅಂತಹ ಗೋವನ್ನು ಯಾರೂ ಹಿಂಸಿಸಬಾರ್ದು. ಆ ಗೋವಿಗೆ 1 ಹಿಡಿ ಹುಲ್ಲು ಹಾಕುವುದರಿಂದ ಪಿತೃಪ್ರೀತಿ ಆಗ್ತದೆ, ಶ್ರಾದ್ದ ಮಾಡಿದ ಫಲ ಸಿಗುತ್ತೆ. ಅಂತಹ ಗೋವು ಪಿತೃ ಸಂಬಂಧಿನಿ. ಅದು ಹಿಂಸಿಸಿದವರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಭಾವಿಸುವಂಥದ್ದು. ತನ್ನನ್ನು ಸಾಯಿಸುವುದಕ್ಕೆ ಬಂದಂತಹ ಈ ಪಿತೃವರ್ತಿಯನ್ನೇ ಇವತ್ತು ಮೋಕ್ಷದ ಮಾರ್ಗದಲ್ಲಿ ಉದ್ಧರಿಸಿದಂತಹ ತಾಯಿ ಆ ಗೋಮಾತೆ. ಇದು ಗೋವಿನ ಮಹತ್ವವನ್ನು ಪಿತೃಕಲ್ಪದಲ್ಲಿ ವೇದವ್ಯಾಸರು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಇಂತಹ ಪಿತೃಗಳು ಒಟ್ಟು
4 ಮತ್ತು 3 ಬಗೆಯಾಗಿದ್ದಾರೆ. ಪಿತೃಗಳಲ್ಲಿ 2 ಗಣ, ಅಮೂರ್ತ ಗಣ, ಸಮೂರ್ತ ಗಣ ಅಂತ. ಅಮೂರ್ತ ಅಂದರೆ ಶರೀರ ಇಲ್ಲದೆ ಇರುವವರು, ಸಮೂರ್ತರು ಅಂದರೆ ಶರೀರ ಉಳ್ಳವರು ಅಂತ. ಹಾಗಾದರೆ ನಮ್ಮ ಪಿತೃಗಳನ್ನೆಲ್ಲ ಸಮೂರ್ತರು ಅಂತ ಭಾವಿಸಿಕೊಳ್ಳುವ. ಅಮೂರ್ತ ಗಣ 3 ಬಗೆ: ಅಗ್ನಿಶ್ವಾತ್ತ, ಬರ್ಹಿಷದ, ವೈರಾಜ ಅಂತ ಪಿತೃಗಣ. ಅಮೂರ್ತ ಗಣ 3 ಬಗೆ. ಆಮೇಲೆ ಸಮೂರ್ತ ಪಿತೃಗಳಲ್ಲಿ ಮತ್ತೆ 4 ಬಗೆ ಇದೆ. ಅದು ಸುಸ್ವಧ, ಆಜ್ಯಪ, ಸೋಮಪ ಮತ್ತು ಸುಕಾಲ ಅಂತ 4 ಬಗೆಯ ಸಮೂರ್ತ ಪಿತೃಗಣ ಇದೆ. ಅದರಲ್ಲಿ ಅಗ್ನಿಶ್ವಾತ್ತಾದಿ ಏನು ಪಿತೃಗಣ 3 ಇದೆ, ಅವರ ಮಾನಸ ಕನ್ಯೆಯರ ಬಗ್ಗೆ ಈ ಹರಿವಂಶ ಪುರಾಣ ವಿವರಣೆಯನ್ನು ಕೊಡುತ್ತೆ. 3 ಬಗೆಯದ್ದಾದ ಪಿತೃಗಣ: ಅಗ್ನಿಶ್ವಾತ್ತ ಅಂದರೆ ಪಿತೃದೇವತೆಗಳಿಗೆ ಅಗ್ನಿಯಲ್ಲಿ ಹಾಕಿದ ಆಹುತಿಯನ್ನು ಸ್ವೀಕರಿಸತಕ್ಕಂಥವರು. ಬರ್ಹಿಷದ, ಬರ್ಹಿಸ್ ಅಂದರೆ ಹರಡಿದ ದರ್ಬೆ, ಆ ದರ್ಭೆಯಲ್ಲಿ ಪಿಂಡ ಪ್ರದಾನ ತಿಲೋದಕಾದಿಗಳನ್ನು ಕೊಟ್ಟಾಗ ಸ್ವೀಕರಿಸತಕ್ಕಂಥವರು ಬರ್ಹಿಷದ ಅನ್ನುವ ಪಿತೃಗಣ. ವೈರಾಜ ಅನ್ನುವ ಒಂದು ವಿರಾಜ ಲೋಕದಲ್ಲಿ ಸಂಸ್ಥಿತರಾದಂತಹ ಚಿರಪಿತೃಗಳಿಗೆ ವೈರಾಜಗಣ ಅಂತ ಹೆಸರು. ಈ ಪಿತೃಗಳಿಗೆ ಮಾನಸ ಕನ್ಯೆಯರಿದ್ದಾರೆ. ವೈರಾಜ ಪಿತೃಗಳ ಮಾನಸ ಕನ್ಯೆಗೆ ಮೇನೆ ಅಂತ ಹೆಸರು. ಆ ಮೇನೆಯನ್ನು ಹಿಮಾಲಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಮವಂತನಿಗೆ ಮೇನೆ ಅಥವಾ ಮೇನಕೆಯಲ್ಲಿ ಮೈನಾಕ ಅನ್ನುವ ಮಗು ಹುಡ್ತಾನೆ. ಅವನು ಮೈನಾಕ ಪರ್ವತ ಅಂತ ಕರೆಸಿಕೊಳ್ತಾನೆ. ಮತ್ತು 3 ಜನ ಹೆಣ್ಣು ಮಕ್ಕಳು. ಅವರು 3 ಜನ ತಪಸ್ಸು ಮಾಡ್ತಾರೆ. ಒಬ್ಬಳು 1 ಎಲೆ ತಿಂದುಕೊಂಡು ತಪಸ್ಸು ಮಾಡ್ತಾಳೆ, ಇನ್ನೊಬ್ಬರು 1 ದಾಸವಾಳದ ಪುಷ್ಪ ತಿಂದುಕೊಂಡು ತಪಸ್ಸು ಮಾಡ್ತಾಳೆ, ಮತ್ತೊಬ್ಬಳು ಎಲೆಯನ್ನೂ ತಿನ್ನದೇ ತಪಸ್ಸು ಮಾಡ್ತಾಳೆ. 1 ಎಲೆ ತಿಂದು ತಪಸ್ಸು ಮಾಡಿದವಳಿಗೆ ಏಕಪರ್ಣ ಅಂತ ಹೆಸರು. ಈ ನಾಮಕರಣ ಮಾಡೋದು ಭಾರಿ ಸುಲಭ ಇಂಥವರಿಗೆಲ್ಲ. 1 ಪರ್ಣ ತಿಂತ ಇಲ್ಲ, ಅವಳಿಗೆ ಏಕಪರ್ಣ ಅಂತ ಹೆಸರು. ಇನ್ನೊಬ್ಬಳು 1 ಪಾಟಲ ಪುಷ್ಪ, ಪಾಟಲ ಅಂದರೆ ಜಪಾಕುಸುಮ ಅಂದರೆ ದಾಸವಾಳ, ಅದು ತಿಂತ ಇದ್ದರಿಂದ ಅವಳಿಗೆ ಏಕಪಾಟಲ ಅಂತ ಹೆಸರು. ಮತ್ತೊಬ್ಬಳು ಪರ್ಣವನ್ನೂ ತಿನ್ನದೇ ತಪಸ್ಸು ಮಾಡಿದ್ರಿಂದ ಅಪರ್ಣ ಅಂತ ಹೆಸರು. ನ ವಿದ್ಯಂತೆ ಪರ್ಣಾನ್ಯಪ್ಯಾಹಾರತ್ವೇನ ಯಸ್ಯಾಹ ಸಾ ಅಪರ್ಣ ಅಂತ. ಹಣ್ಣೂ ತಿನ್ನದೇ ತಪಸ್ಸು. ಒಮ್ಮೆ ಮೇನೆ ಬಂದಲತ್ತೆ, ಆ ಅಪರ್ಣೆ ತಪಸ್ಸು ಮಾಡ್ತಾ ಇರುವಲ್ಲಿಗೆ, ಮಗಳೇ ಬೇಡ ಅಂತ ಹೇಳಿದ್ಲಂತೆ. ಅದಕ್ಕೆ ಆ ಮಗಳಿಗೆ ಹೆಸರು ಏನಂದರೆ ಮಗಳೇ ಬೇಡ ಅಂತ ಅವಳಿಗೊಂದು ಹೆಸರು. ಅದೇ ಹೆಸರಿಡುವುದು ಭಾರಿ ಸುಲಭ ಅಂತ ಅದಕ್ಕೆ ಹೇಳಿದ್ದು. ಅದನ್ನು ಹರಿವಂಶ ಹೇಳ್ತದೆ. ಉ ಮಾ ಇತ್ಯಾಹ ಮಾತಾ. ಸಂಸ್ಕೃತದಲ್ಲಿ ಮಗಳೇ ಬೇಡ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಏನಿಲ್ಲ. ಉ ಅಂದರೆ ಮಗಳೇ ಅಂತ ಅರ್ಥ, ಮಾ ಅಂದರೆ ಬೇಡ ಅಂತ ಅರ್ಥ. ಉಮಾ ಅಂತ ಹೇಳಿದ್ದಕ್ಕೆ ಅವಳಿಗೆ ಉಮಾ ಅಂತ ಹೆಸರಾಯ್ತಂತೆ. ಹೀಗೆ ಅಪರ್ಣೆಗೆ ಉಮಾ ಅಂತ ಮತ್ತೊಂದು ಹೆಸರು. ಹಿಮವಂತನ ಮಗಳಾದ್ದರಿಂದ ಹೇಮವತಿ ಅಂತ ಹೆಸರು. ಪರ್ವತನ ಮಗಳಾದ್ದರಿಂದ ಪಾರ್ವತಿ ಅಂತ ಹೆಸರು. ಗಿರಿಯಿಂದ ಜನಿಸಿದ್ದರಿಂದ ಗಿರಿಜಾ ಅಂತ ಹೆಸರು. ಆ ಅಪರ್ಣೆ ತಪಸ್ಸು ಮಾಡಿ ಕೊನೆಗೆ ಶಿವನನ್ನೇ ಒಲಿಸಿಕೊಂಡಂತಹ ಮಹತ್ವಪೂರ್ಣವಾದ ಹಿಮವಂತನ ಮಗಳ ಕಥೆ, ಅದು ಪಿತೃವಂಶದಲ್ಲಿ ಬರ್ತಕ್ಕಂಥ ಒಂದು ಕಥೆ. ಆದ್ದರಿಂದ ಈ ಗಿರಿಜಾ ಕಲ್ಯಾಣದ ಶ್ರವಣವನ್ನು ಮಾಡಿತು ಅಂತಾದರೆ ಅದರಿಂದಲೂ ಪಿತೃಪ್ರೀತಿ ಆಗ್ತದೆ. ಯಾಕಂದರೆ ಪಿತೃಗಣಕ್ಕೆ ಅಧಿಪತಿ ಯಮ. ಯಮ ಅವನು ಶ್ರಾದ್ದದೇವನ ಮಗ. ಶ್ರಾದ್ದದೇವ ಯಾರು? ಶ್ರಾದ್ದದೇವ ಅಂದರೆ ವೈವಸ್ವತ ಮನು. ವಸ್ತುತಃ ವಿವಸ್ವಂತ, ಇಲ್ಲಿ ಶ್ರಾದ್ದದೇವ ಅನ್ನುವ ಶಬ್ದವನ್ನು 3 ಜನರಲ್ಲಿ ಬಳಸಿದ್ದಾರೆ. ಒಂದು ಸೂರ್ಯ, ಮತ್ತೊಂದು ಸೂರ್ಯನ ಮೊದಲ ಮಗನಾದಂತಹ ವೈವಸ್ವತ ಮನು, ಮತ್ತೊಬ್ಬ ವೈವಸ್ವತ ಮನುವಿನ ತಮ್ಮನಾದಂತಹ ಯಮ. ಈ 3 ಜನರನ್ನು ಶ್ರಾದ್ದದೇವ ಅನ್ನುವ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ. ಈ ಶ್ರಾದ್ದಕಲ್ಪದಲ್ಲೇ ಬರುವ ಸೂರ್ಯವಂಶ, ಒಂದು ಸೂರ್ಯವಂಶ ಕೇಳೋಣ. ಸೂರ್ಯನಿಗೆ ಬಹಳ ಕಾಲದ ತನಕ ಮದುವೆ ಆಗಲಿಲ್ಲಂತೆ. ನಮ್ಮಲ್ಲಿ ಈಗಿರುವ ಸಮಸ್ಯೆ ಅವತ್ತೇ ಶುರುವಾಗಿತ್ತು. ಸೂರ್ಯವಂಶದ ಪ್ರಾರಂಭದಲ್ಲಿ ಒಂದು ಸಮಸ್ಯೆ ಏನಂದರೆ ಸೂರ್ಯನಿಗೆ ಹೆಣ್ಣು ಸಿಗುವುದಿಲ್ಲ ಅಂತ. ಆಮೇಲೆ ಯಾವುದಾದ್ರೂ ಒಂದು ಹೆಣ್ಣಿದ್ದು ಆ ಹೆಣ್ಣನ್ನು ಮದುವೆ ಮಾಡೋಣ ಅಂತ ಕೇಳಿದರೆ ಜಾತಕ ಹೊಂದುವುದಿಲ್ಲ ಅಂತ. ಈ ಸೂರ್ಯನ ಗ್ರಹಚಾರವೇ ಸರಿ ಇರಲಿಲ್ಲಂತೆ ಸೂರ್ಯನಿಗೆ. ಹೀಗಾಗಿ ಸೂರ್ಯನಿಗೆ ಹೆಣ್ಣು ಸಿಗಲಿಲ್ಲ. ಕೊನೆಗೆ ಸೂರ್ಯ ಏನು ಮಾಡಿದ? ಬಂದು ತನ್ನ ಅಜ್ಜನಾದಂತಹ ಚತುರ್ಮುಖ ಬ್ರಹ್ಮನ ಹತ್ರ ಹೇಳಿದ, ನನಗೊಂದು ಮದುವೆ ಮಾಡಿಸಬೇಕು, ನಮ್ಮ ಅಜ್ಜನಿಗೆ ಹೇಳಿ ಅಪ್ಪನಿಗೆ ಹೇಳಿ ಮದುವೆ ಮಾಡಿಸಿ ಅಂತ. ಚತುರ್ಮುಖ ಬ್ರಹ್ಮ ಮರೀಚಿಯನ್ನು ಕರೆದು ಹೇಳಿದ, ನಿನ್ನ ಮೊಮ್ಮಗನಿಗೆ ಅಂದರೆ ಕಶ್ಯಪನ ಮಗನಾದ ಸೂರ್ಯನಿಗೆ ಮದುವೆ ಆಗಬೇಕಲ್ವಾ, ಅದಕ್ಕೆ ಆ ತ್ವಷ್ಟೃ ಪ್ರಜಾಪತಿಯ ಮಗಳಿದ್ದಾಳೆ ಸಂಜ್ಞೆ ಅಂತ ಅವಳ ಹೆಸರು. ಆ ಸಂಜ್ಞೆಯನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ಹೇಳು, ನಾನು ಹೇಳಿದ್ದೇನೆ ಅಂತ ಹೇಳು. ಈಗ ಚತುರ್ಮುಖ ಅವನೇ ಹಣೆ ಬರಹ ಬರೆಯುವ, ಆಮೇಲೆ ಜಾತಕ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಾಕ್ಷಾತ್ ವಿಧಿಯೇ ವಿಧಿ ಲಿಖಿತ ಹೀಗಿದೆ ಮದುವೆ ಮಾಡು ಅಂತ ಹೇಳಿದ ಮೇಲೆ ಪ್ರಶ್ನೆ ಏನು?
ಸರಿ ಅಂತ ತ್ವಷ್ಟೃ ಪ್ರಜಾಪತಿ ಮದುವೆ ಮಾಡಿಕೊಟ್ಟ. ಈಗ ಸೂರ್ಯನಿಗೆ ಯಾಕೆ ಮದುವೆ ಆಗ್ತಿರ್ಲಿಲ್ಲ ಅಲ್ಲಿಯ ತನಕ ಅಂದರೆ 3 ಕಾರಣ ಅಂತೆ. ಒಂದು, ಅವನು ಎತ್ತರ ಎಷ್ಟಿದ್ದಾನೋ ಅಷ್ಟೇ ದಪ್ಪ ಇದ್ದಾನೆ ಅಂತ ಇದೊಂದು ಸಮಸ್ಯೆ ಸೂರ್ಯನದ್ದು. ಎರಡನೇದ್ದು, ಅವನು ಸಿಕ್ಕಾಬಟ್ಟೆ ಬಿಸಿಯಾಗಿದ್ದಾನೆ, ತುಂಬ ಬಿಸಿಯಾದವರಿಗೆ ಹೆಣ್ಣು ಸಿಗುವುದಿಲ್ಲ. ಮೂರನೇ ಸಮಸ್ಯೆ ಏನು ಅಂದರೆ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾನೆ, ಇದೊಂದು ಸಮಸ್ಯೆ. ಈಗ ಚತುರ್ಮುಖನೇ ಹೇಳಿ ಮದುವೆ ಮಾಡಿಸಿದ. ಪಾಪ ಮದುವೆನೂ ಚೆನ್ನಾಗಿ ನಡೀತು, ಆದರೆ ಅವಳು ಸಂಸಾರ ಮಾಡಬೇಕಲ್ವ ಈತನ ಜೊತೆಗೆ. ಸಂಜ್ಞಾದೇವಿಗೆ ಕಷ್ಟ ಆಗೋಯಿತು. ಆದರೆ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ಮಾಡಿಸಿದ ಮದುವೆ, ಅದಕ್ಕೆ ಹಿರಿಯರಿಗೆಲ್ಲ ಗೌರವ ಕೊಟ್ಟು ಸಂಸಾರ ಕಷ್ಟದಿಂದ ಸಾಗಿಸಿದ್ಲು. ಅದರ ಪರಿಣಾಮವಾಗಿ ಮೊದಲು ಒಬ್ಬ ಮಗ ಹುಟ್ಟಿದ. ವಿವಸ್ವಂತನ ಮಗನಾದ ಅವನನ್ನು ವೈವಸ್ವತಮನು ಅಂತ ಕರಿತೇವೆ. ಈ 7ನೆಯ ಮನ್ವಂತರದ ಅಧಿಪತಿ. ಆಮೇಲೆ ಅವಳಿ ಜವಳಿ ಮಕ್ಕಳಾಗ್ತಾರೆ. ಆ ಮಕ್ಕಳಿಗೆ ಅವಳಿ ಜವಳಿ ಅಂತ ಹೆಸರು, ಯಾಕಂದರೆ ಮೊದಲ ಅವಳಿ ಜವಳಿ ಮಕ್ಕಳು ಅವರು. ಸಂಸ್ಕೃತದಲ್ಲಿ ಅವಳಿ ಜವಳಿ ಅನ್ನೋದಕ್ಕೆ ಯಮ ಅಂತ ಕರೀತಾರೆ. ಈ ಯಮ ಮತ್ತು ಯಮುನಾ ಅಂತ ಒಂದು ಹೆಣ್ಣಿಗೆ ಯಮುನಾ ಅಂತ ಹೆಸರು, ಗಂಡಿಗೆ ಯಮ ಅಂತ ಹೆಸರು. ಈ 3 ಜನ ಮಕ್ಕಳಾದ ಮೇಲೆ ಈ ತಾಯಿಗೆ ಅನಿಸಿತು, ಈ ಬಿಸಿಯ ಮಧ್ಯದಲ್ಲಿ ನನಗೆ ಈ ಸಂಸಾರ ಮಾಡೋದು ಕಷ್ಟ ಆಗ್ತಾ ಇದೆ. ಆದರೆ ಸಂಸಾರದಿಂದ ಏನು ಕೊಡಬೇಕು ಅದು ಕೊಟ್ಟಿದ್ದೇನೆ. ಗಂಡು ಮಗು ಇದೆ, ಒಂದು ಹೆಣ್ಣು ಮಗು ಇದೆ. ಆದರೆ ಇನ್ನು ಪತಿ ಸೇವೆಗೋಸ್ಕರ ಗೃಹಿಣಿಯಾಗಿ ಒಬ್ಬಳಿದ್ರೆ ಸರಿ ಅಂತ ಹೇಳಿ ಈ ತ್ವಷ್ಟೃ ಪ್ರಜಾಪತಿ ವಿಶ್ವಕರ್ಮನ ಮಗಳಾದಂತಹ ಈಕೆ ಏನು ಮಾಡ್ತಾಳೆ, ತನ್ನದೇ ಒಂದು ರೂಪವನ್ನು ನಿರ್ಮಾಣ ಮಾಡ್ತಾಳೆ. ವಿಶ್ವಕರ್ಮನ ಮಕ್ಕಳಾದರೆ ಅದು ಅವಕಾಶ ಇದೆ, ಶಿಲ್ಪ ಮಾಡಲಿಕ್ಕೆ ಬರ್ತದೆ. ತನ್ನದೇ ಒಂದು ಪ್ರತಿಛಾಯೆ, ತನ್ನ ಪ್ರತಿಬಿಂಬ, ಸಂಸ್ಕೃತದಲ್ಲಿ ಪ್ರತಿಬಿಂಬಕ್ಕೆ ಛಾಯಾ ಅಂತ ಹೆಸರು. ತನ್ನ ಛಾಯೆಯನ್ನು ನಿರ್ಮಾಣ ಮಾಡ್ತಾಳೆ, ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಾಳೆ. ಅದು ಮಾತಾಡುವುದಕ್ಕೆ ಶುರು ಮಾಡ್ತದೆ. ಏನಪ್ಪಣೆ ಅಂತ ಕೇಳುತ್ತೆ ಅದು. ಇವಳು ಹೇಳ್ತಾಳೆ, ನೀನು ಹೆಂಡತಿಯ ನಾಟಕ ಆಡಬೇಕು ನನ್ನ ಗಂಡನ ಜೊತೆಗೆ. ಅಲ್ಲ, ಹೆಂಡತಿಯಲ್ಲಿ ಹೋಗಿದ್ದಾಳೆ ಅಂತ ಕೇಳಿದರೆ, ಆ ಪ್ರಶ್ನೆಯೇ ಬರದೇ ಇರುವ ಹಾಗೆ ನೀನು ಹೆಂಡತಿಯಾಗಿರಬೇಕು ಅಂತ ಹೇಳಿದ್ಲಿ ಇವಳು. ಇವತ್ತಿನಿಂದ ಸೂರ್ಯನಿಗೆ ಛಾಯೆ ಹೆಂಡತಿ. ಆಶ್ಚರ್ಯದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ ಏನಾದರೂ ನೋಡುವ ಸರ್ವಸಾಕ್ಷಿಯಾದಂತಹ ನಮ್ಮ ಈ ದೇವರಿಗೆ, ಸೂರ್ಯದೇವರಿಗೆ, ತಮ್ಮ ಮನೆಯಲ್ಲಿ ಹೆಂಡತಿ ಬದಲಾದದ್ದು ಗೊತ್ತಾಗಲಿಲ್ಲ. ಅಲ್ಲ, ಹೆಂಡತಿಯೇ ಬದಲಾದದ್ದು ಗೊತ್ತಾಗಲಿಲ್ಲೋ ಅಥವಾ ಗೊತ್ತಾದರೂ ಕೆಲವು ಸಲ ಗೃಹಸ್ಥ ಹೀಗಿರಬೇಕು ಅಂತ ತೋರಿಸ್ತಾ ಇದ್ದಾನೇನೋ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಸಂಸಾರ ಮಾಡ್ತಾ ಹೋದ ಸೂರ್ಯ. ಸಂಸಾರದ ಪರಿಣಾಮ ಏನಾಯಿತು, ಛಾಯೆಯಲ್ಲಿ ಮತ್ತೊಬ್ಬ ಮಗ ಹುಟ್ಟಿದ. ಅವನು ಮೊದಲ ಮನುವಿನ ಹಾಗೇ ಇದ್ದದರಿಂದ ಅವನಿಗೆ ಸಾವರ್ಣಿ ಮನು ಅಂತ ಹೆಸರಿಡ್ತಾರೆ. ಅವ 8ನೆಯ ಮನ್ವಂತರದ ಅಧಿಪತಿ. ಸಾವರ್ಣಿರ್ ಭವಿತಾ ಮನುಹು ಅಂತ. ಆಮೇಲೆ ಮತ್ತೊಬ್ಬ ಮಗ ಹುಟ್ಟಿದ. ಅವನು ಹುಟ್ಟುವುದಕ್ಕೆ 9 ತಿಂಗಳು ಸಾಕಾಗಲಿಲ್ಲ, 18 ತಿಂಗಳಿಗೂ ಹೆರಲಿಲ್ಲ. 30 ತಿಂಗಳಾದ ಮೇಲೆ ಮಗು ಹುಟ್ಟಿತು. ಹುಟ್ಟುವಾಗಲೇ 1.5 ವರ್ಷ ತಗೊಂಡದ್ರಿಂದ ಅದಕ್ಕೆ ಶನಿ ಅಂತ ಹೆಸರು. ಶನಿ ಅಂತ ಅದಕ್ಕೆ ಹೆಸರು. ಸೂರ್ಯನ ಮಗ ರವಿಕುಮಾರ. ಛಾಯಾ ಮಾರ್ತಂಡ ಸಂಭೂತಂ. ಈ ಛಾಯಾದೇವಿಯಲ್ಲಿ ಸೂರ್ಯನಿಗೆ ಹುಟ್ಟಿದ ಮಗ. ಶನೈ ಚರ. ಕೆಲವರು ಶನೀಶ್ವರ ಅಂತ ಹಾಕಿರ್ತಾರೆ. ಶನೀಶ್ವರ ಅಂತ ಒಂದು ಶಬ್ದ ಇಲ್ಲ, ಅದು ಶನೈಶ್ಚರ ಅಂದರೆ ನಿಧಾನಕ್ಕೆ ಸಂಚರಿಸುವವ. ಅವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವುದಕ್ಕೆ ಭರ್ತಿಯಾಗಿ 2.5 ವರ್ಷ, 1.5 ವರ್ಷ ಅಲ್ಲ, 30 ತಿಂಗಳು ಅಂದರೆ 2.5 ವರ್ಷ ತೆಗೊಳ್ಳುವುದರಿಂದ ಅವನು ಶನೈಶ್ಚರ, ಮಂದ, ಸ್ಥಿರ ಅನ್ನುವ ಶಬ್ದಗಳಿಂದ ವ್ಯವಹರಿಸಲ್ಪಡ್ತಾನೆ, ಸೂರ್ಯನ ಮಗ. ಇಂತಹ ಶನಿಯ ಆವಿರ್ಭಾವ ಆಯಿತು. ಆಮೇಲೆ ತಪತಿ ಅಂತ ಹೇಳುವ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗ್ತದೆ. ಈ ಛಾಯೆ ತನ್ನ ಮಗನಾದಂತಹ ಶನಿಗೆ ಮತ್ತು ಸಂಜ್ಞೆಯ ಮಗನಾದಂತಹ ಯಮನಿಗೆ ತಾರತಮ್ಯ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ನನ್ನ ಹೊಟ್ಟೆಯ ಮಗು ಅಂತ ಇದರ ಮೇಲೆ ಭಾರಿ ಪ್ರೀತಿ. ಯಮನಿಗೆ ಇದನ್ನು ಸಹಿಸುವುದಕ್ಕಾಗಲಿಲ್ಲ. ಅವನು ಸಮವರ್ತಿ ಅಂತ ಕರೆಸಿಕೊಂಡವ. ಒಮ್ಮೆ ಹೇಳಿದ ಅಂತೆ ಅಮ್ಮನ ಹತ್ರ, ಯಾಕಮ್ಮ ಅವನಿಗೆ 4 ಚಪಾತಿ ನನಗೆ 2 ಚಪಾತಿ ಅಂತ ಕೇಳಿದೆ ಇವ. ಅದಕ್ಕೆ ಇವಳು ನಕ್ಕು ಬಿಟ್ಲು. ಇನ್ನೊಂದು ಬಾರಿ ಜಾಗೃತೆ ಅಂತ ಹೇಳಿದ ಯಮ. ಸ್ವಲ್ಪ ಜೋರು ಅವ, ಸಮವರ್ತಿ, ಎಲ್ಲರೂ ಸಮವಾಗಿ ನೋಡಿಕೊಳ್ಳುವ. 3ನೇ ಬಾರಿ ಇಂಥದ್ದು ಘಟಿಸಿದಾಗ ಅಮ್ಮನಿಗೆ ಎಡಗಾಲಿನಲ್ಲಿ ಒದ್ದ. ಇದು ಯಮಧರ್ಮ ಮಾಡಿದ ಮೊದಲ ಅಪರಾಧ ಅಂತ ಹರಿವಂಶ ಹೇಳುತ್ತೆ. ನಾವೆಲ್ಲ ಹೇಳುವಾಗಿಲ್ಲ, ಹರಿವಂಶ ಹೇಳುತ್ತೆ. ಇದು ಯಮನಿಂದ ಘಟಿಸಿದ ಅಧರ್ಮ. ಈ ಕಾರಣದಿಂದ ಅವತ್ತು ಯಮ ಒಂದು ಸಂಕಲ್ಪ ಮಾಡ್ತಾನೆ, ಜೀವನದಲ್ಲಿ ಇನ್ನೊಂದು ಬಾರಿ ನಾನು ತಪ್ಪು ಮಾಡುವುದಿಲ್ಲ ಅಂತ. ಅವನಿಗೆ ಆಮೇಲೆ ಧರ್ಮರಾಜ ಅಂತ ಹೆಸರಾಯಿತು. ಅಂದರೆ ಒಂದು ತಪ್ಪು ಮಾಡಿದ ಕೂಡಲೇ ನಾವು ಕೆಳಕ್ಕೆ ಬೀಳಬೇಕು ಅಂತಿಲ್ಲ, ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ಯಮ ಧರ್ಮನಾಗುವುದಕ್ಕೆ ಅವಕಾಶ ಇದೆ. ತಾಯಿ ಸಿಟ್ಟು ಮಾಡಿಕೊಳ್ತಾಳೆ, ಮಗನೇ ನನಗೆ ಕಾಲು ಎತ್ತಿದೆಯಲ್ಲ, ಆ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಡ್ತಾಳೆ.
ಶಾಪ ಕೊಟ್ಟ ಕೂಡಲೇ ಈ ಮಗ ಹೊಡಿದ ಅಪ್ಪನ ಹತ್ರ ಸೂರ್ಯನಿಗೆ. ಸೂರ್ಯ ನಮಸ್ಕಾರ ಮಾಡಿದ. ಸೂರ್ಯನಿಗೆ ಆಗ ಅರ್ಥ ಆಯಿತು, ನಾವು ಹೆಚ್ಚು ಬ್ಯುಸಿ ಆದರೆ ಮನೆಯಲ್ಲಿ ಏನಾಗ್ತದೆ ಅಂತಲೇ ಅರ್ಥ ಆಗೋಲ್ಲ ಅಂತ. ಅವ ಕೇಳ್ತಾನೆ, ಅಮ್ಮ ಅಂತಾದರೆ ನಿನಗೆ ಶಾಪ ಕೊಡಲಾರಳು, ಹಾಗಾದರೆ ಏನೋ ಎಡವಟ್ಟಾಗಿದೆ, ಏನು ಅಂತ. ಆಗ ಕಣ್ಣು ತೆರೆದು ನೋಡ್ತಾನೆ, ಇದು ಹೆಂಡತಿ ಅಲ್ಲ ಅಂತ ಗೊತ್ತಾಯಿತು. ಬಂದು ಮಂದಲೆ ಹಿಡ್ಕೊಂಡು ಕೇಳಿದ, ಎಲ್ಲಿದ್ದಾಳೆ ನನ್ನ ಹೆಂಡತಿ ಅಂತ. ಇವಳು ಹೇಳ್ತಾಳೆ, ಅವತ್ತೇ ಹೋಗಿದ್ದಾಳೆ, ಅಪ್ಪನ ಮನೆಗೆ ಹೋಗಿದ್ದಾಳೆ. ಇವನು ಸೀದಾ ತ್ವಷ್ಟೃವಿನ ಹತ್ರ ಹೋದ. ತ್ವಷ್ಟೃ ಹೇಳಿದ, ಬಂದದ್ದು ಹೌದು ನನ್ನ ಮನೆಗೆ, ಆದರೆ ಗಂಡ ಹೇಳಿ ಕಳಿಸದೆ ನೀನು ಬಂದರೆ ಮನೆಯಲ್ಲಿ ಜಾಗ ಇಲ್ಲ ಅಂತ ನಾನು ಹಿಂದಕ್ಕೆ ಕಳಿಸಿದೆ. ಈಗ ಸೂರ್ಯ ವಿಚಾರ ಮಾಡ್ತಾನೆ, ಅವ ಕಣ್ಣು ತೆರೆದರೆ ಕಾಣಿಸುತ್ತೆ ಆಕೆ ಹಿಮಾಲಯವನ್ನು ದಾಟಿ ಮೇಲೆ ಇದ್ದಂತಹ ವರ್ಷಗಳನ್ನೆಲ್ಲ ದಾಟಿ ಕುರುಜಾಂಗಲ ಅಂತ ಕೊನೆಯ ವರ್ಷ, ಕುರುವರ್ಷ, ಆ ಕುರುಜಾಂಗಲ ದೇಶದಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ಇವನು ಗಂಡು ಕುದುರೆಯ ರೂಪದಲ್ಲಿ ಹೋದಂತೆ ಸೂರ್ಯ. ಹೊರಡುವಾಗ ಈ ಮಾವ ಹೇಳ್ತಾನೆ, ತ್ವಷ್ಟೃ, ಸೂರ್ಯ ನೀನು ಹೀಗೆ ಹೋದರೆ ಮತ್ತೆ ಸಂಸಾರ ಸಮಸ್ಯೆ ಆಗುತ್ತೆ, ನಿನ್ನ ಶರೀರದಲ್ಲಿ ಬಿಸಿ ಜಾಸ್ತಿ ಆಯಿತು, ಸ್ವಲ್ಪ ತೆಗಿತೇನೆ, ಅವಕಾಶ ಮಾಡಿಕೊಡಬೇಕು ಅಂತ. ತ್ವಷ್ಟೃ ಪ್ರಜಾಪತಿ ಏನು ಮಾಡಿದ, ಕೈಯಲ್ಲಿ ಚಮ್ಮಟಿ ಮತ್ತು ಇಕ್ಕುಳಿ ಹಿಡ್ಕೊಂಡು ಅದರಲ್ಲಿ ಚೆನ್ನಾಗಿ ಕಿತ್ತಿ ಇವನನ್ನೊಂದು ಪ್ರತಿಮೆ ಮಾಡಿದ ಅಂತ. ಇವ ರೌಂಡ್ ಇದ್ದಲ್ವ ಸೂರ್ಯ, ಅವನನ್ನು ಹೊಡೆದು ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದೆಲ್ಲ ತೆಗೆದು ಒಂದು ಮೂರ್ತಿ ಮಾಡಿದ. ತೆಗೆದ ಬಿಸಿ ಸಿಕ್ಕಾಬಿಟ್ಟೆ ಜಾಸ್ತಿ ಆಯ್ತಂತೆ. ಅದನ್ನೆಲ್ಲ ಸೇರಿಸಿ ಒಂದು ಚಕ್ರ ಮಾಡಿ ಭಗವಂತನ ಸುದರ್ಶನ ಚಕ್ರದಲ್ಲಿ ಸೇರಿಸಿದ ಅಂತ ಹರಿವಂಶ ಹೇಳ್ತದೆ. ಅಂತೂ ಸುದರ್ಶನಕ್ಕೆ ಕೋಟಿ ಸೂರ್ಯ ಸಮಪ್ರಭತ್ವ ಬಂತು. ಇಲ್ಲಿ ಈ ಸೂರ್ಯನನ್ನು ಸ್ಫುರದ್ರೂಪಿಯನ್ನಾಗಿಸಿ, ಇನ್ನೂ ನನ್ನ ಮಗಳ ಹತ್ರ ಹೋಗು, ಚೆನ್ನಾಗಿ ಸಂಸಾರ ಮಾಡ್ಬೋದು ಅಂತ ಮಾವ ಕಳಿಸಿದ. ಅಂದರೆ ಅಳಿಯ ಏನಾದರೂ ಎಡವಟ್ಟು ಮಾಡಿದರೆ ಮಾವನಿಗೆ ಎಷ್ಟು ಜವಾಬ್ದಾರಿ ಅಂತ ಇದರಲ್ಲಿ ಅರ್ಥ ಆಗೋದು. ಕೆಲವು ಸಲ ಮಾವ ಏನು ಅವರು ನಾನು ಕೊಟ್ಟಾಯಿತು, ಕೈ ತೊಳ್ಕೊಂಡಾಯಿತು, ನನ್ನ ಮನೆಯಲ್ಲಿ ನನ್ನ ಮಗಳಿದ್ದಾಗ ಅನುಭವಿಸಿದ್ದಾಯಿತು, ಇನ್ನು ಅವ ಅನುಭವಿಸಲಿ ಅಂತ ಬಿಟ್ಟುಬಿಟ್ರೆ ಅವರ ಸಂಸಾರ ಹೇಗೆ ಸರಿಯಾಗಿರ್ತದೆ? ಮದುವೆ ಮಾಡಿ ಕೊಟ್ಟ ಮೇಲೆಯೂ ಕೂಡ ಮಾವನಿಗೆ ಸಂಸಾರವನ್ನು ಸರಿಯಾಗಿಸುವ ಜವಾಬ್ದಾರಿ ಇದೆ ಅನ್ನೋದು ಸೂರ್ಯವಂಶದ ಆರಂಭದಲ್ಲೇ ಅರ್ಥವಾಗ್ತದೆ. ಸೂರ್ಯನನ್ನು ಯಾವಾಗ ಗಂಡು ಕುದುರೆಯ ರೂಪದಲ್ಲಿ ಬಂದ, ಆವಾಗ ಅಂತರ್ಮುಖಿನಿಯಾಗಿ ತಪಸ್ಸು ಮಾಡ್ತಾ ಇದ್ದಂತಹ ಆ ಛಾಯೆ, ಆ ಸಂಜ್ಞೆ ಗಮನಿಸಲಿಲ್ಲ ಸೂರ್ಯ ಬಂದದ್ದನ್ನು. ಸೂರ್ಯ ಅಶ್ವಸ್ವಭಾವದಿಂದ ಹೋಗಿ ಅವಳು ತಪಸ್ಸು ಮಾಡ್ತಾ ಇದ್ದರೆ ಅವಳ ಮೂಗಿಗೆ ತಾನು ಮೂಗನ್ನು ಹಾಕಿ ಮೂಸಿದಂತೆ. 2 ಮೂಗು ಮೂಸಿದ್ದೇ ತಡ 2 ಮಕ್ಕಳು ಹುಟ್ಟಿದರು. ಈ ಸೂರ್ಯವಂಶ ಸ್ವಲ್ಪ ಅಪಾಯಕಾರಿ. 2 ಮೂಗು ಸೇರಿದ್ದೇ ತಡ 2 ಮಕ್ಕಳು ಹುಟ್ಟಿದರು. ಮೂಗಿನಿಂದ ಹುಟ್ಟಿದ ಮಕ್ಕಳಾದ್ದರಿಂದ ಅವರು ಮೂಗಿಗೆ ಅಭಿಮಾನಿಗಳು, ಸೂರ್ಯಕುಮಾರರು. ಅವರನ್ನು ಅಶ್ವರೂಪದಿಂದ ಹುಟ್ಟಿದ್ರಿಂದ ಅಶ್ವಿದೇವತೆಗಳು ಅಂತ ಕರೀತಾರೆ. ಒಬ್ಬನಿಗೆ ದಸ್ರಾ ಅಂತ ಹೆಸರು, ಮತ್ತೊಬ್ಬನಿಗೆ ನಾಸತ್ಯ ಅಂತ ಹೆಸರು. ನೋಸತ್ಯ ಅಲ್ಲ, ಯಾಕಂದರೆ ನೋಸು ಅನ್ನೋದು ಆಮೇಲೆ ಬಂದದ್ದು. ನಮ್ಮ ನಾಸ ಶಬ್ದ ನೋಡಿ ಅವರು ನೋಸು ಅಂತ ಅಭ್ಯಾಸ ಮಾಡಿಕೊಂಡದ್ದು. ನಶ್ಯ ಅನ್ನೋದು ನಸಿನಿಂದಲೇ ಹುಟ್ಟಿದ್ದು. ನಸ್ ಅಂದರೆ ಮೂಗು, ನಾಸ ಅಂದರೆ ಮೂಗು, ನಾಸತ್ಯ ಅಂದರೆ ನಾಸದಲ್ಲಿ ಇರತಕ್ಕಂಥವ. ತತ್ರತ್ಯ, ಅತ್ರತ್ಯ, ಪಾಶ್ಚಾತ್ಯ ಇದ್ದ ಹಾಗೆ ನಾಸತ್ಯ ಅಂದರೆ ಮೂಗಿಗೆ ಸಂಬಂಧಪಟ್ಟ ಘ್ರಾಣಾಭಿಮಾನಿ ದೇವತೆಗಳಿಗೆ ಅಶ್ವಿದೇವತೆಗಳು ಅಂತ ಹೆಸರು. 27 ನಕ್ಷತ್ರದಲ್ಲಿ ಅಶ್ವಿನಿ ಎಂಬ ನಕ್ಷತ್ರಕ್ಕೆ ಅಭಿಮಾನಿಗಳಾದ್ದರಿಂದಲೇ ಅವರಿಗೆ ಅಶ್ವಿನಿ ದೇವತೆಗಳು ಅಂತಲೂ ಹೆಸರು. ಈ ಅಶ್ವಿನಿ ದೇವತೆಗಳು ಮೂಗಿನ ಅಭಿಮಾನಿಗಳು, ಈ ಕಣ್ಣಿನ ಅಭಿಮಾನಿಯಾದ ಸೂರ್ಯನಿಂದ ಹುಟ್ಟಿದವರು. ಅದರಿಂದ ಮೂಗು ಯಾರ ಮಗ ಅಂತ ನಾಳೆ ಕೇಳಿದರೆ ಅದು ಕಣ್ಣಿನ ಮಗ ಅಂತ ಹೇಳಬೇಕು. ಅದರಿಂದಲೇ ಕಣ್ಣಿಗಿಂತ ಕೆಳಗೆ ಬಂದದ್ದು ಅದು ಕಣ್ಣಿನ ಮಗ, ಸೂರ್ಯನ ಮಗ ಮೂಗು. ಆದರೆ ಮೂಗು 1 2 ಅಂತ ಕೇಳಿದರೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ. ಅದು ನಾವೆಲ್ಲ ಹೇಳೋದು ಒಂದೇ ಮೂಗು ಅಂತ. ಆಗ ನಾನು ಹೇಳ್ತೇನೆ ಒಂದೇ ಕಣ್ಣು ಅಂತ ಹೇಳ್ತೇನೆ. ಒಂದೇ ಕಣ್ಣು ಅಲ್ಲ, 2 ಕಣ್ಣು ಅಲ್ಲ. ಮೂಗು ಹಾಗಾದರೆ 2, ಆ ಕಡೆ ಬಲಮೂಗು ಎಡಮೂಗು, ಬಲಮೂಗು ಮುಚ್ಚಿಕೊಳ್ಳಿ ಎಡಮೂಗು ತೆಗೀರಿ ಅಂತ ಹೇಳೋದಿಲ್ಲ. 2 ಮೂಗು ಉಂಟು ಅಲ್ಲ, ಅದು ಹಾಗಲ್ಲ. ಒಂದೇ ಮೂಗು 2 ಹೊಳ್ಳೆ. ನಮ್ಮದೆಲ್ಲ ಸ್ವಾರಸ್ಯಗಳು ಹೀಗಿರ್ತವೆ. ಅಲ್ಲ, ಒಂದೇ ಕಣ್ಣು 2 ಹೊಳ್ಳೆ ಅಂತ ಹೇಳ್ಬೋದಲ್ವಾ? ಅದು ಇಲ್ಲ, ಅದು ಮಧ್ಯದಲ್ಲಿ ಇಷ್ಟು ಜಾಗ ಉಂಟಲ್ಲ, ಅಲ್ಲಿ ಇಲ್ಲೂ ಇಷ್ಟು ಜಾಗ ಉಂಟಲ್ವ, ಸಾಲ್ದ? ಈ ಚರ್ಚೆ ಮಾಡಿದರೆ ಮುಗಿಯುವುದಿಲ್ಲ. ಇದು ಯಾಕೆ ಹೀಗಾಯಿತು ಅಂದರೆ ಅದರ ಅಭಿಮಾನಿ ದೇವತೆಗಳು ಯಾರು? ಅಶ್ವಿದೇವತೆಗಳು, ಅಶ್ವಿನಿ ದೇವತೆಗಳು. ಅವರು ಕೂಡ 2 ಶರೀರ. ಒಬ್ಬರನ್ನು ಕರೆದರೆ 2 ಬರ್ತಾರೆ. ಅಶ್ವಿಭ್ಯಾಮ್ ಒಂದು ವೇದದ ಮಂತ್ರ ಹೇಳಿ 1 ಆಹುತಿ ಕೊಟ್ಟರೆ 2 ಒಟ್ಟಿಗೆ ಆಹುತಿ ತಗೊಳ್ಳೋದು. ಮದುವೆ ಮಾಡಿಕೊಳ್ಳೋದು ಉಷೆಯನ್ನು ಒಬ್ಬಳನ್ನೇ 2 ಮದುವೆ ಮಾಡಿಕೊಳ್ತಾರೆ. ನಕುಲ ಸಹದೇವರಾಗಿ ಕುಂತಿ ಒಬ್ಬರನ್ನು ಕರೆದರೆ 2, ಮಾದರಿ ಕರೆದಾಗ 2 ಬಂದು ಕೂತುಕೊಳ್ತಾರೆ. ಹೀಗೆ ಒಂದೇ ಮಂತ್ರಕ್ಕೆ ಸಿಲುಕಿ ಬರತಕ್ಕಂತಹ 1 2 ಅಂತ ಹೇಳಲಿಕ್ಕಾಗದ ಅಶ್ವಿದೇವತೆಗಳಿಂದ ಅಭಿಮನ್ಯಮಾನವಾದ ಮೂಗು ಕೂಡ ನಮಗೆ 1 2 ಅಂತ ಸಂಶಯ ಆಗುವ ಹಾಗೆ ಉಂಟದು. ಇದು ಸೂರ್ಯನ ಮಕ್ಕಳು ಅಶ್ವಿದೇವತೆಗಳು. ಹೀಗೆ ಸೂರ್ಯನಿಗೆ 8 ಜನ ಮಕ್ಕಳು. ಆ ಮಕ್ಕಳಲ್ಲಿ ಒಬ್ಬನಾದಂತಹ ಯಮಧರ್ಮ
ಆ ಯಮಧರ್ಮನೇ ಶ್ರಾದ್ದ ದೇವ ಅಂತ ಕರೆಸಿಕೊಳ್ತಾನೆ. ಅವನ ಅಣ್ಣನಾದಂತಹ ವೈವಸ್ವತ ಮನುವಿಗೂ ಕೂಡ ಶ್ರಾದ್ದ ದೇವ ಅಂತ ಹೆಸರು. ಯಾಕೆ ವೈವಸ್ವತ ಮನು ಶ್ರಾದ್ದ ದೇವ? ಲೋಕದಲ್ಲಿ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ವರ್ಣಗಳು. 4 ವರ್ಣಗಳ ನಂತರದಲ್ಲಿ ಬರತಕ್ಕಂತಹ ಪಂಚಮ ವರ್ಣ ಪ್ರತಿಯೊಬ್ಬರೂ ಕೂಡ ಪಿತೃಗಳ ಆರಾಧನೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವ ಹಾಗೆ ರಾಜ್ಯಭಾರ ಮಾಡುವ ರಾಜನಾದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು. ಗೋವುಗಳನ್ನು ಸರಿಯಾಗಿ ಪಾಲನೆ ಮಾಡುವವನಾದ್ದರಿಂದ ಶ್ರಾದ್ದ ದೇವ ಅಂತ ಹೆಸರು. ಪಿತೃಕರ್ಮದಲ್ಲಿ ಗೋವುಗಳಿಗೆ ಬಹಳ ಮಹತ್ವ. ಗೋಪಾಲನೆ ಮತ್ತು ಪಿತೃಕರ್ಮಗಳನ್ನು ಸರಿಯಾಗಿ ನಡೆಸುವ ವ್ಯವಸ್ಥೆ ಇದು ರಾಜ ನೋಡಿಕೊಳ್ಳಬೇಕಾದಂತಹ ಒಂದು ಕರ್ತವ್ಯ ಅನ್ನುವುದನ್ನು ಹರಿವಂಶ ಪುರಾಣ ಸ್ಪಷ್ಟವಾಗಿ ಒತ್ತಿ ಹೇಳ್ತದೆ. ಇದರ ಜೊತೆಗೆ ನಾವು ಮಾಡಿದ ಶ್ರಾದ್ದದಿಂದ ಪಿತೃಗಳಿಗೆ ಹೇಗೆ ತೃಪ್ತಿ ಅಂತ ಒಂದು ಪ್ರಶ್ನೆ. ಆ ಉತ್ತರವನ್ನು ಹೇಳಿದಾಗ ನನ್ನ ಸಮಯ ಪೂರ್ತಿಯಾಗ್ತದೆ. ಹೇಗೆ ತೃಪ್ತಿಯಾಗ್ತದೆ ಪಿತೃಗಳಿಗೆ? ಅಲ್ಲ, ನಾವು ಕೊಟ್ಟ ಪಿಂಡ ಅವರು ತಿಂತಾರೆ ಅಂತ ಕೆಲವರು ಹೇಳುವುದುಂಟು. ಅದು ತಪ್ಪು ಪರಿಕಲ್ಪನೆ. ಅದನ್ನು ಸ್ಪಷ್ಟಪಡಿಸ್ತದೆ ಹರಿವಂಶ. ಪಿಂಡವನ್ನು ತಿನ್ನುವುದಕ್ಕೆ ಪಿತೃಗಳಿರುವುದಲ್ಲ. ಮತ್ತು ಪಿಂಡ ಅನ್ನುವುದೇನು? ಪಿಂಡ ಅನ್ನುವ ಶಬ್ದಕ್ಕೆ ಮುದ್ದೆ ಅಂತ ಅರ್ಥ. ಅದು ಅಕ್ಕಿಯಿಂದ ಮಾಡಿದ ಮುದ್ದೆಯೇ ಯಾಕಾಗಬೇಕು? ಅನ್ನದಿಂದ ಮಾಡಿದ ಮುದ್ದೆಯೇ ಯಾಕಾಗಬೇಕು? ಯಾಕಂದರೆ ಪಿತೃಗಳಿಗೆ ಪತಿ ಸೋಮ. ಸೋಮನನ್ನು ಸೋಮಾಯ ಪಿತೃಪತೇ ಸ್ವಧಾ ನಮ ಸ್ವಾಹ. ಸೋಮ ಅಂದರೆ ಚಂದ್ರ. ಚಂದ್ರ ಪಿತೃಗಳ ಅಧಿಪತಿ. ಚಂದ್ರನ ಮೇಲ್ಭಾಗದಲ್ಲಿ ವಿಧೋಹ ಊರ್ಧ್ವಂ ನಿವಸಂತಿ ಪಿತರಃ. ಚಂದ್ರನಿಗಿಂತ ಮೇಲ್ಭಾಗದ ವೈರಾಜಾದಿ ಸನಾತನ ಲೋಕಗಳಲ್ಲಿ ಪಿತೃಗಳ ಸಂಸ್ಥಾನ ಇದೆ. ಚಿರಪಿತೃಗಳು ಇರತಕ್ಕಂತಹ ಪ್ರದೇಶ ಅಲ್ಲಿದೆ. ಆ ಚಂದ್ರನ ಒಂದು ಕಿರಣ, ಸುಷುಮ್ನ ಅನ್ನುವ ಒಂದು ಕಿರಣದ ಮೂಲಕ ಪಿತೃಗಳಿಗೆ ತೃಪ್ತಿಯಾಗ್ತದೆ. ಪಿತೃಗಳು ಚಂದ್ರನ ಸುಷುಮ್ನ ಅನ್ನುವ ಒಂದು ಕಿರಣವನ್ನು ಪಾನ ಮಾಡಿಕೊಂಡು ತಮ್ಮ ಶರೀರ ನಿರ್ವೃತ್ತಿಯನ್ನು ಮಾಡಿಕೊಳ್ತಾರೆ. ಅಂತಹ ಚಂದ್ರನನ್ನು ತೃಪ್ತಿಗೊಳಿಸತಕ್ಕಂತಹ ವಿಧಾನ ಶ್ರಾದ್ದ. ಸೋಮಂ ಆಪ್ಯಾಯಯಂತಿ. ಸೋಮನನ್ನು ಈ ಶ್ರಾದ್ದದ ಮೂಲಕ ಆಪ್ಯಾಯನಗೊಳಿಸಬೇಕು. ಸೋಮ ಪಿತೃಗಳಿಗೆ ಆಹಾರವನ್ನು ತಲುಪಿಸ್ತಾನೆ. ಸೋಮನ ಆಪ್ಯಾಯನ ಮಾಡುವುದಕ್ಕೆ ಸೋಮನಿಗೊಂದು ಪ್ರತೀಕ ಯಾವುದು? ಸೂರ್ಯನಿಗೆ ಸಂಬಂಧಪಟ್ಟ ಧಾನ್ಯ ಗೋಧಿ, ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯ ಅಕ್ಕಿ. ವ್ರೀಹಿ ಅಲ್ಲ, ಭತ್ತ ಅಲ್ಲ. ತಂಡುಲಾಹ ಚಂದ್ರದೈವತ್ಯಾಹ. ಆದ್ದರಿಂದ ಅಕ್ಕಿಯಿಂದ ಮಾಡಿದ ಅನ್ನದಿಂದ ಚಂದ್ರನ ಹಾಗೆ ಆಕಾರವುಳ್ಳಂತಹ ಮುದ್ದೆಯನ್ನು ಮಾಡಿ ಅದರಲ್ಲಿ ಪಿತೃಗಳನ್ನು ಆರಾಧನೆ ಮಾಡುವಂಥದ್ದು. ಆ ಪಿಂಡವೇ ಅವರಿಗೆ ಆಹಾರ ಅಲ್ಲ, ಅದೊಂದು ಪಿಂಡ ಎಂಬುದು ಪ್ರತೀಕ. ಆ ಪ್ರತೀಕದಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ ಅನ್ನುವ ವಸು ರುದ್ರ ಆದಿತ್ಯರ ಪ್ರತೀಕವನ್ನು ಚಿಂತನೆ ಮಾಡಿ ಅವರ ಅಂತರ್ಯಾಮಿಯಾಗಿ ಭಗವಂತನ 3 ರೂಪಗಳನ್ನು ಪಿತೃಪಿತಾಮಹ ಪ್ರಪಿತಾಮಹ ಅಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ಭಗವಂತನ ರೂಪಗಳನ್ನು ಆರಾಧನೆ ಮಾಡುವಂತಹ ಒಂದು ಪ್ರಕ್ರಿಯೆ. ಈ ಭಗವದ್ರೂಪದ ಆರಾಧನೆಯಿಂದ ಪಿತೃಗಳಿಗೆ ತೃಪ್ತಿಯಾಗ್ತದೆ. ಅವರು ಯಾವ ಲೋಕದಲ್ಲಿ ಹೇಗೆ ಇರಲಿ, ಚಂದ್ರನ ಮೂಲಕ ಆ ಪಿತೃಗಳಿಗೆ ಒಂದು ಕಿರಣದ ಮೂಲಕ ಆಹಾರದ ಸರಬರಾಜು ಆಗ್ತದೆ. ಹಾಗೆ ಇಲ್ಲಿ ನಮ್ಮ ಪಿತೃಗಳ ಹೆಸರು ಹೇಳಿ ಗೋತ್ರ ಹೇಳಿ ನಾವು ಇಲ್ಲಿ ಕೊಟ್ಟಂತಹ ತರ್ಪಣಾದಿ ವಿಧಾನಗಳು ಅದು ಆ ಶಾಶ್ವತ ಪಿತೃಲೋಕಗಳಿಗೆ ಸಂಬಂಧಪಟ್ಟ ಚಂದ್ರನ ಹತ್ರ ಹೋಗಿ ಅಲ್ಲಿಂದ ಆಯಾ ಊರಿಗೆ ತಲುಪುತ್ತೆ, ಆಯಾ ದೇಹದಲ್ಲಿದ್ದವರಿಗೆ ತಲುಪುತ್ತೆ ಅನ್ನೋದು ಒಂದು ಪಿತೃಕರ್ಮದ ವಿಧಾನ. ಅದು ಬಿಟ್ಟು ಪಿತೃಗಳಿಗೆ ತಿನ್ನುವುದಕ್ಕೆ ಕೊಡುವ ಪಿಂಡ ಅಂತ ಭಾವಿಸಬಾರ್ದು. ಅದಕ್ಕೊಂದು ಕಥೆ ಹೇಳ್ತಾರೆ. ಧರ್ಮರಾಜ ಮತ್ತು ಭೀಷ್ಮಾಚಾರ್ಯರ ಸಂವಾದದಲ್ಲಿ ಕಥೆ. ಭೀಷ್ಮಾಚಾರ್ಯರು ತನ್ನ ತಂದೆಯಾದ ಶಂತನುವಿಗೆ ಶ್ರಾದ್ದ ಮಾಡ್ತಾ ಇದ್ದರು. ದರ್ಭೆ ಹರಡಿದ್ದಾರೆ ದಕ್ಷಿಣಕ್ಕೆ ಮುಖ ಮಾಡಿ. 64 ಸಂಖ್ಯೆಯ ದರ್ಭೆಗಳಿಗೆ ಬರ್ಹಿಸ್ಸು ಅಂತ ಹೆಸರು. ಅದನ್ನು ದಕ್ಷಿಣಕ್ಕೆ ಮುಖ ಮಾಡಿ ಹರಡಿದ್ದಾಗಿದೆ. ಬರ್ಹಿಷದ ಅಂತ ಹೇಳಿ ಅದರ ಮೇಲೆ ಬರ್ಹಿಷದೋಯೇ ಪಿತರೋ, ಆ ಪಿತೃಗಳನ್ನು ಯೋಚನೆ ಮಾಡಿ ಆತ ಪಿಂಡವನ್ನು ಇಡಬೇಕು. ತನ್ನ ತಂದೆಯಾದ ವೈಯಾಘ್ರಪಾದ ಗೋತ್ರದಲ್ಲಿ ಬಂದ ಶಂತನುವಿನ ಹೆಸರು ಹೇಳಿ ಅದನ್ನು ಪಿಂಡವನ್ನು ಇಡಲಿಕ್ಕೆ ಹೋದರೆ ಭೂಮಿ ಅದುರಿತು. ಅದುರಿದ ಭೂಮಿಯಿಂದ ಒಂದು ಕೈ ಮೇಲಕ್ಕೆ ಬಂತು. ಬಂದ ಕೈಯಲ್ಲಿ ಕಂಕಣವನ್ನು ನೋಡ್ತಾನೆ. ಸಾಕ್ಷಾತ್ ಅಪ್ಪನದ್ದೇ ಕಂಕಣ, ಅಪ್ಪನದ್ದೇ ಕೈ. ಸಾಕ್ಷಾತ್ ಶಂತನುವೇ ಕೈ ಮೇಲೆ ಎತ್ತಿದ್ದಾನೆ. ನಾನು ಕೊಡುವ ಪಿಂಡವನ್ನು ತಗೊಳ್ಳುವುದಕ್ಕೆ ಶಂತನುವೇ ಬಂದಿದ್ದಾನಲ್ಲ ಅಂತ ಖುಷಿಯಾಗಿ ಅಲ್ಲಿಡಬೇಕು ಅಂತ ಒಂದು ಸಲ ಯೋಚಿಸಿದಂತೆ. ಭೀಷ್ಮ ಯೋಚಿಸಿದ, ಯಾವ ಶಾಸ್ತ್ರದಲ್ಲೂ ಅಪ್ಪನಿಗೆ ಪಿಂಡ ಕೊಡುವುದು ಅಂತ ಹೇಳಲಿಲ್ಲಲ್ವಾ? ಅದು ದೇವರ ಆರಾಧನೆಗಿರುವ ಪ್ರತೀಕವಲ್ವೇ? ಆದ್ದರಿಂದ ಇದು ಕೊಡುವುದು ಸರಿಯಲ್ಲ ಅಂತ ಆ ಕೈಯನ್ನು ಅದನ್ನು ಹಾಗೆ ನೋಡದೆ ಸೀದಾ ದರ್ಬೆಯಲ್ಲೇ ಪಿಂಡ ಇಟ್ಟಂತೆ. ದರ್ಬೆಯಲ್ಲಿ ಪಿಂಡ ಇಟ್ಟ ಕೂಡಲೇ ಆ ಕೈಯ ಜೊತೆಗೆ ಸಾಕ್ಷಾತ್ ಶಂತನು ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಮಗು ಹೆದರಬೇಡ ಅಂತ ಹೇಳ್ತಾನೆ. ಇವ ಕೈ ಮುಗಿದು ಮಂಡಿಯೂರಿ, ಶ್ರಾದ್ದಕ್ಕೆ ಕುಳಿತುಕೊಳ್ಳೋ ಒಂದು ಭಂಗಿ, ಮಂಡಿಯೂರಿ ಕೈ ಮುಗಿದು ನಿಂತಿದ್ದಾನೆ. ಸೊಂಟಕ್ಕೆ ಬಟ್ಟೆ ಬಿಗಿದುಕೊಂಡಿದ್ದಾನೆ. ಭೀಷ್ಮ ಹೇಳ್ತಾನೆ, ಅಪ್ಪ
ಬೇಸರ ಆಯಿತಾ ನಿಮ್ಮ ಕೈಯಲ್ಲಿ ಪಿಂಡ ಕೊಡಲಿಲ್ಲ ಅಂತ ಹೇಳಿ? ಆ ಅಪ್ಪ ನಕ್ಕೊಂಡು ಹೇಳ್ತಾನೆ, ಮಗು, ನಿನ್ನಂಥ ಮಗನನ್ನು ಪಡೆದದ್ದಕ್ಕೆ ನಾನು ಸ್ವರ್ಗದಲ್ಲಿ ಒಂದು ಎತ್ತರದ ಆಸನದಲ್ಲಿ ಕೂತಿದ್ದೇನೆ. ಯಾಕಂದರೆ ಶ್ರಾದ್ದ ಯಾಕೆ ಮಾಡ್ತೇನೆ ಅಂತ ಗೊತ್ತಿದ್ದು ಮಾಡಿದೆಯಲ್ವಾ? ಈ ಅಪ್ಪನ ಕೈಯಲ್ಲಿ ಪಿಂಡ ಕೊಡುವುದು ಅಂತ ಕೊಡಲಿಲ್ಲ ಅಲ್ವ ನೀನು? ಕಲ್ಪದಲ್ಲಿ, ಕಲ್ಪ ಅಂದರೆ ಹೀಗೆ ಮಾಡುವಂಥ ಕಲ್ಪೋಕ್ತ ಪೂಜೆ ಅಂತ ಹೇಳ್ತೇವೆ. ವೇದದ ಷಡಂಗಗಳಲ್ಲಿ ಕೊನೆಯದ್ದಾದ ಕಲ್ಪಶಾಸ್ತ್ರದಲ್ಲಿ ಏನು ವಿಧಾನ ಇದೆಯೋ ಅದಕ್ಕೆ ಅನುಗುಣವಾಗಿ ಶ್ರಾದ್ದ ಮಾಡ್ತಾ ಇದೆಯಲ್ಲ. ಆದ್ದರಿಂದ ನನಗೆ ಪ್ರೀತಿಯಾಗಿದೆ ಮಗು, ಏನು ಬೇಕು ವರ ಕೇಳು, ನೀನು ಇಚ್ಛಾಮರಣಿಯಾಗು ಅಂತ ಹಿಂದೆ ಕೊಟ್ಟಿದ್ದ ಇಚ್ಛಾಮರಣದ ವರವನ್ನು ಮತ್ತೊಮ್ಮೆ ಗಟ್ಟಿಗೊಳಿಸಿದ ಶಂತನು. ಇದು ಇಲ್ಲಿ ಬರ್ತಕ್ಕಂತಹ ಕಥೆ. ಆದ್ದರಿಂದ ಪಿಂಡ ಪ್ರದಾನ ಅನ್ನುವುದು ಪಿತೃಗಳಿಗೆ ತಿನ್ನುವುದಕ್ಕಿರುವ ಆಹಾರವಲ್ಲ. ಅದು ಆ ಪಿತೃಗಳನ್ನು ಆರಾಧನೆ ಮಾಡುವುದಕ್ಕೆ, ಪಾರ್ವಣ ವಿಧಾನವನ್ನು ಅನುಷ್ಠಾನ ಮಾಡುವುದಕ್ಕೆ ಇರತಕ್ಕಂತಹ ಒಂದು ಪ್ರತೀಕ ಮಾತ್ರ ಅನ್ನುವ ಪರಿಕಲ್ಪನೆ ಬೇಕು. ಪಿತೃಗಳನ್ನು ಉದ್ದೇಶಿಸಿ ವಿಶೇಷವಾಗಿ ವಿಪ್ರರ ತೃಪ್ತಿಯನ್ನು ಉಂಟು ಮಾಡುವಂಥದ್ದೇ ಶ್ರಾದ್ದ ಅನ್ನುವ ಪ್ರಕ್ರಿಯೆಯ ಮೂಲ ಸ್ರೋತಸ್ಸು ಅನ್ನುವ ಚಿಂತನೆಯನ್ನು ನಾವು ನಡೆಸಬೇಕು. ಇಲ್ಲಿ ಪಿತೃ ಅನ್ನುವ ಸ್ವರೂಪ, ಶ್ರಾದ್ದ ಅನ್ನುವ ಸ್ವರೂಪದ ಮೂಲ ಏನು, ಸ್ರೋತಸ್ಸು ಏನು, ಅದರ ಭಾವ ಏನು ಅನ್ನುವ ಸುಂದರವಾದ ನಿರೂಪಣೆಯ ಜೊತೆಗೆ ಪಿತೃಮಾನಸ ಕನ್ಯೆಯರು ಅಚ್ಚೋದೆ, ಅಲ್ಲಿಂದ ವೇದವ್ಯಾಸರ ಆವಿರ್ಭಾವ ಆಗುವಲ್ಲಿಯ ತನಕದ ಅಚ್ಚೋದೆಯ ಕಥೆ, ಆ ಕಡೆಯಿಂದ ಮೇನೆಯ ಕಥೆ, ಈ ಏಕಪರ್ಣ ಅಪರ್ಣ ಇತ್ಯಾದಿಗಳ ವಿಸ್ತಾರವಾದಂತಹ ಕಥೆ, ಜೊತೆಗೆ ಅಣುಹ ಬ್ರಹ್ಮದತ್ತ ಅಲ್ಲಿ ಆವಿರ್ಭವಿಸಿದಂತಹ ಕೃತ್ವಿ ಅಂತ ಹೇಳುವ ಒಬ್ಬ ಮಗಳು, ಆ ಕೃತ್ವಿಯನ್ನು ಕೊಟ್ಟು ಶುಕಾಚಾರ್ಯರಿಗೆ ಮದುವೆ ಮಾಡಿದ್ದು, ಪೀವರಿ ಅನ್ನುವ ಮಗಳನ್ನು ಶುಕಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿದ್ದು, ಶುಕಾಚಾರ್ಯರು ತನ್ನ ಪತ್ನಿಯಲ್ಲಿ ಕೃತ್ವಿ ಅನ್ನುವ ಮಗಳನ್ನು ಪಡೆದದ್ದು, ಶುಕ್ಲ, ಕೃಷ್ಣ, ಶಂಭು ಮತ್ತು ವಿಭು ಅಂತ ಹೇಳುವ 4 ಗಂಡು ಮಕ್ಕಳನ್ನು ಪಡೆದದ್ದು. ಶುಕಾಚಾರ್ಯರಿಗೆ ಮದುವೆಯಾದ ವಿಷಯ ನೀವು ಹರಿವಂಶ ಓದದೇ ಹೋದರೆ ಗೊತ್ತೇ ಆಗೋದಿಲ್ಲ. ನೀವು ಭಾಗವತ ಕೇಳಿದರೆ ಪಾಪ ಶುಕಾಚಾರ್ಯರು ಮದುವೆ ಮಾಡಿಕೊಳ್ಳಿಲ್ಲ ಅಂತ ಅಂದ್ಕೊಂಡು ಬಿಡ್ತೀರಿ. ಶುಕಾಚಾರ್ಯರಿಗೆ ಮದುವೆಯಾಗಿ 5 ಜನ ಮಕ್ಕಳಿದ್ದರು. ಅದರಲ್ಲಿ ಕೃತ್ವಿ ಅಂತ ಹೇಳುವ ಹೆಣ್ಣು ಮಗಳನ್ನು ಸ್ವತಃ ಅಣುಹನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಶುಕಾಚಾರ್ಯರು ಅನ್ನುವ ಕಥೆ. ಆಮೇಲೆ ಅವರು ಭಾಗವತ ಕೇಳುವ ಸಂದರ್ಭದಲ್ಲಿ ಎಲ್ಲವನ್ನೂ ಬಿಟ್ಟು ಅವರು ವಿರಕ್ತರಾದರು ಅಂತ. ಆರಂಭದಲ್ಲಿ ಸಂಸಾರ ಮಾಡಿ ಆಮೇಲೆ ವಿರಕ್ತರಾದದ್ದು ಶುಕಾಚಾರ್ಯರು ಅನ್ನುವ ವಾಸ್ತವ ಕಥೆ ನಮಗೆ ವೇದವ್ಯಾಸರು ಹೇಳಿದ್ದು, ಶ್ರೀಮನ್ ಮಧ್ವಾಚಾರ್ಯರು ಅಂಗೀಕರಿಸಿದ ಕಥೆ. ಅದು ಸಿಗತಕ್ಕಂಥದ್ದು ಅದು ಹರಿವಂಶದ ಪಿತೃಕಲ್ಪದ ಮಧ್ಯದಲ್ಲಿ ಬರ್ತಕ್ಕಂತಹ ಕಥೆ.